ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿಲ್ಲ? ನಾನು ಆರಾಮದೀನಿ ನೋಡ್ರಿ. ಸೊ ಇವತ್ತು ನಾನು ಅಂದ್ರೇನು ನಂಗೆ ಒಂಥರ ವೇಟಿಂಗ್ ಲಾಗ್ ಅಂತಲೇ ಹೇಳ್ಬೋದಿದ್ದ. ನನಗೆ ಕಿಚನ್ ಆರ್ಗನೈಸೇಷನ್ದು ಪ್ರಾಡಕ್ಟ್ಸ್ ತರಿಸಿದ್ನಲ್ಲ, ಕಿಚನ್ ಮೇಕ್ ಓವರ್ ಯಾವಾಗ ಮಾಡ್ತೀನಿ ಅಂತ ಕಾಯತ್ತಿದ್ನಿ. ಹಂಗಾಗಿ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲು ನಾನು ಐತ್ಲ ಎಲ್ಲ ಅಂದರೆ ಎಲ್ಲಟ್ಟು ಸಾಮಾನಂದು ಫಸ್ಟ್ ತೆಗೆದು ಜೀಡಿ ಅದನ್ನೆಲ್ಲ ಹೊಡ್ಕೊಂಡ್ಬಿಡ್ತೀನಿ. ಮನೆಯೆಲ್ಲ ಜೀಡಿ ಆಗೈತಿ. ನನಗೆ ಒಂದು ತಿಳಿಯವಲ್ದು ಏನಂತ ಅಂದ್ರೆ ಜೀಡಿ ಯಾಕೆ ಆಗುತ್ತೆ ಬಡಗಣ ಅಂತಂದು. 1 ವೀಕ್ ಆಗೈತೆ ಅಷ್ಟೇ ನಾ ಕ್ಲೀನ್ ಮಾಡಿ, ಅಂದ್ರೂ ಮತ್ತೆ ಆಗ್ಬಿಟ್ಟೈತಿ. ಸೊ ಇದಕ್ಕೆ ಏನಾದರೂ ಟಿಪ್ಸ್ ಇದ್ರೆ, ಪರಿಹಾರ ಇದ್ರೆ, ನಿಮ್ಮ ಹತ್ರ ಏನಾದರೂ ಸೊಲ್ಯೂಷನ್ ಇದ್ರೆ ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ಮೇ ಬಿ ಕಿಟಕಿ 3 ಇದಾವಲ್ಲ, ತೆಗಿತೀವಲ್ಲ ಮೇನ್ ಇದಕ್ಕದು, ಅದಕ್ಕೆ ಏನಾದ್ರು ಆಗತೈತೆ ಅಂತ ನನ್ನ ಒಂದು ಅನಿಸಿಕೆ. ಇನ್ನು ಎಲ್ಲ ಕ್ಲೀನ್ ಮಾಡತ್ತಿದ್ನಿ. ಫಸ್ಟು ಕ್ಲೀನ್ ಮಾಡ್ಕೊಂಬಿಟ್ಟಿವಿ ಅಂದ್ರೆ ಆಮೇಲೆ ಈಸಿ ಆಗ್ಬಿಡುತ್ತಾ. ಇವಾಗ ಹೆಂಗಂದ್ರೆ ಬ್ಯಾಸ್ಗೆ ಬೇರೆ ಫುಲ್ ಶೆಕೆ ಆಗತ್ಬಿಟ್ಟೈತಿ. ಫ್ಯಾನ್ ಹಚ್ಚಿದ್ರೆ ಯೂಸ್ ಇಲ್ಲ ಇಲ್ಲೆಲ್ಲ. ಹಾಗಾಗಿ ಸ್ವಲ್ಪ ಡಸ್ಟೂ ಬರತ್ತಿತ್ತು. ಈ ಡಸ್ಟ್ ನನಗೆ ಹೆಂಗಂದ್ರೆ, ಈ ಡಸ್ಟ್ ಬಂತಂದ್ರೆ ಪಕ್ಕ ನೆಗಡಿನ. ಹಾಗಾಗಿ ಒಂದು ಸ್ವಲ್ಪ ನಂದು ಕೇರ್ ತೊಗೋಬೇಕಲ್ಲ ನಾನು. ಹಾಗಾಗಿ ಸೊ ಓಡ್ನಿ ಕಟ್ಕೊಳತ್ತೀನಿ ಮಕ್ಕಕ್ಕೆ. ಫಸ್ಟ್ ಎಲ್ಲ ಜೀಡಿ ಹೊಡ್ಕೊಂಡೀನಿ ನಾನು ಮ್ಯಾಲಿದ್ದು. ಆದಷ್ಟು ನಂಗೆ ಎಷ್ಟು ನಿಲ್ಕತ್ತೆ ಅಷ್ಟು ಹೊಡ್ಕೊಂಡೀನಿ. ಇನ್ನು ಕಸ್ಬಾರ್ಗಿ ತೊಗೊಂಡು ಉಳ್ಕ್ಯದು ಒಂದಿಷ್ಟು ಜಾಡು ತೊಗೊಂಡು ಹುಡ್ಕೊಳತ್ತೀನಿ. ಹೆಂಗಂತಂದ್ರೆ ಸಜ್ಜಾ ಮೇಲೆ ಎಲ್ಲಿ ನಮ್ಗೆ ಏನು ಬೇಡ ಸಡನ್ನಾಗಿ ಕುರ್ಚಿ ಹತ್ತೋದು ಮ್ಯಾಲಿಡೋದು, ಸಡನ್ನಾಗಿ ಕುರ್ಚಿ ಹತ್ತೋದು ಮ್ಯಾಲಿಡೋದು ಹಂಗಾಗ್ಬಿಟ್ಟೈತಿ. ಬಟ್ ಅದು ವಾಪಸ್ ಯೂಸು ಇಲ್ಲ ಅಂಥವದವು. ಹಾಗಾಗಿ ಅಂದ್ರೇನು ಯೂಸ್ ಇಲ್ಲ ಅಂದ್ರೇನು ಎಕ್ಸ್ಟ್ರಾ ಅದಾವು. ಹಾಗಾಗಿ ಸುಮ್ಮನೆ ಯಾಕೆ ಇಟ್ಕೊಳ್ಳೋದು ಅಂದ್ಕೊಂಡು ಒಂದು ಐಡಿಯಾ ಮಾಡಿದ್ದೀನಿ. ಸೊ ಹಂಗೆ ಮಾಡಿಬಿಟ್ರೆ ನೀಟಾಗಿ ಬರುತ್ತೆ. ಯಾಕಂದ್ರೆ ನಮ್ಮ ಮನೆಗೆ ಯಾವಾಗಾರ ಅಲ್ಲಿ ಯಾರಾದರೂ ಬಿಟ್ಟಿರ್ತಾರೆ ಸಡನ್ನಾಗಿ ಹೇಳಾರ್ದ. ಹಾಗಾಗಿ ಅಯ್ಯೋ ಮನೆ ಇದ್ರೂ ಮನೆ ಕ್ಲೀನ್ ಇಟ್ಟಿಲ್ಲ ಅನ್ಬಾರ್ದಂತ. ನೆಕ್ಸ್ಟ್ ಹಂಗೆ ನನಗೆ ಹೆಂಗಂದ್ರೆ ಕ್ಲೀನ್ ಇರಲಿಲ್ಲ ಅಂದರೆ ನಂಗೆ ಏನು ಮಾಡೋಕ್ಕೆ ಮನ್ಸು ಬರಲ್ಲ ಕೆಲಸ. ಹಾಗಾಗಿ ಹೆಂಗಿದ್ರು ಇವತ್ತೊಂದು ಸ್ವಲ್ಪ ಇವ್ರು ಮಲ್ಕೊಂಡಿದ್ರು. ಇವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಇವ್ರನ್ನ ಕರ್ಕೊಂಡು ಆದಷ್ಟು ಮಾಡಬೇಕು ಅಂದ್ಕೊಂಡೀನಿ. ಡಿಂಪುನ ಐತ್ಲ ಅವ್ರ ಅಜ್ಜಿ ಕಡೆ ಕಳಿಸ್ಬಿಡ್ತೀನಿ ಅಂಗಡಿಗೆ. ಅಂದ್ರೆ ಒಂದು ಸ್ವಲ್ಪ ನನಗೂ ಹೆಲ್ಪ್ ಆಗುತ್ತೆ. ಚಂಪು ಕೈ ಬಿಟ್ಟಿರ್ತಾಳೆ, ಡಿಂಪು ಕೈ ಬಿಟ್ಟಿರಲ್ಲ, ಹೊತ್ಕೊಳ್ಳೇಬೇಕು, ಹಂಗೆ ಮಾಡ್ತಾಳೆ. ಹಾಗಾಗಿ ಒಂದಿಷ್ಟು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿಟ್ಟಿದ್ವಿ ನಾವು. ಅದು ಎಷ್ಟೆಷ್ಟು ದಿನ ಆಯಿತೋ ಗೊತ್ತಿಲ್ಲ, ಯೂಸು ಮಾಡಿಲ್ಲ. ಅವನ್ನ ನೋಡ್ತೀನಿ, ಚಲೋ ಇತ್ತಂದ್ರೆ ಇಟ್ಕೋತೀನಿ, ಇಲ್ಲ ಅಂದ್ರೆ ಒಗೆದ್ಬಿಡ್ತೀನಿ. ನಾವು ಹೆಂಗಂದ್ರೆ ಬರೀ ತಿನ್ನೋದು ಕಡಿಮೆ, ಕೆಡಿಸೋದು ಭಾಳ ಆಗ್ಬಿಟ್ಟೈತಿ. ಏನೋ ಗೊತ್ತಿಲ್ಲ, ತರೋದು ಮಾತ್ರ ಎಲ್ಲ ತರ್ತೀವಿ. ಆ ಟೈಮಿಗೆ ನೆನಪಾದಾಗ ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟು ತರಲ್ಲ, ಸ್ವಲ್ಪ ಜಾಸ್ತಿ ತಂದುಬಿಡ್ತೀವಿ. ಅದು ಹೆಂಗಾಗ್ಬಿಡುತ್ತಂದ್ರೆ ಉಳಿತೈತಿ, ಮಿಕ್ಕಿದ್ದು ವಾಪಸ್ ಮುಟ್ಟೋದೇ ಇಲ್ಲ. ಹಂಗಾಗ್ಬಿಟ್ಟೈತಿ. ನನಗೆ ಒಂಥರ ಅನ್ನಿಸ್ತು, ಯಪ್ಪ ಇಷ್ಟಕೊಂಡ ಚೆಲ್ಲಿದ್ವಲ್ಲ, ಇಷ್ಟ ತರಕ್ಕೆ ಒಮ್ಮೆ ರೊಕ್ಕ ಇರಲ್ಲ ಅಂತ ಅನ್ನಿಸ್ತು. ಸೊ ಈ ಥರ ಇವು ಅಂಗಡಿಯೂ ಡಬ್ಬಿ, ಇವು ಸಕ್ಕರೆ ಡಬ್ಬಿ ಆದಿದು ಅಂತ ಒಂದು 5 ಇದಾವೆ. ಸೊ ಅವನ್ನ ಕೆಳಗೆ ಒಂದೊಂದಿಷ್ಟು ಹಾಳಿ ಹಾಕಿ ಇವನ್ನ ಒಂದು ಕಡೆ ಇಟ್ಬಿಟ್ರೆ ಆಯ್ತು ಅಂದ್ಕೊಂಡೀನಿ. ಎಲ್ಲ ಏನೇನು ಯೂಸ್ ಇಲ್ಲಲ್ಲ, ಸೊ ಎಕ್ಸ್ಟ್ರಾ ಅದಾವು, ಅವನ್ನ ಒಂದೊಂದು ಕಡೆ ಹಾಕಿ ಇಟ್ಬಿಟ್ರೆ ಮುಗೀತು ಅಂದ್ಕೊಂಡೀನಿ ನಾನು. ಹಂಗಾಗಿ ಹಾಕಾತೀನಿ. ಇವನ್ನ ಹಾಕಿ ಇದ್ರೊಳಗೆ ನಾವೇನು ಇವಾಗ 4 ಜನ ನಮ್ಮ ಮನೆಯವ್ರು ಬಂದ್ರೆ ಒಬ್ರು 5 ಆಗ್ತಾರೆ. ನಮಗೆ ಜಾಸ್ತಿ ಯೂಸ್ ಇಲ್ಲ ಸಾಮಾನು. ಮತ್ತು ನಮ್ಮ ಇಷ್ಟಿಷ್ಟ ಕ್ಯೂಟ್ ಬೊಗಾನ್ಯಾಗ ಹಾಕ್ಕವು. ಯಾಕಂದರೆ ನಾವು 3 ಹೊತ್ತೂ ಬಿಸಿದ ಮಾಡ್ಕೊತಿರ್ತೀವಿ, ಒಂದೊಂದು ಸಾರಿ 2 ಹೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪನೇ ಮಾಡ್ತೀವಿ ನಾವು ಅಡ್ಗೆ. ಉಳಿದಿದ್ದು ಯಾಕವೇ ಇಟ್ಕೊಳ್ಳೋದು ಮನೆ ತುಂಬ ಅಂದ್ಕೊಂಡು ತೆಗೆದು ಬಿಟ್ರೆ ಆಯ್ತು ಅಂದ್ಕೊಂಡು. ಈ ಶಿಲ್ಪ ಅಂತೂ ನಮ್ಮ ಅತ್ತೆಯವ್ರದ್ದು ಅನ್ಸುತ್ತೆ. ನಾವು ಫಸ್ಟ್ ಈ ಗಂಡನ ಮನೆಗೆ ಬಂದ್ವಲ್ಲ, ಆ ಟೈಮ್ ಒಳಗೆ ಆಯ್ತಿದ್ದು. ಸೊ ಹಂಗಾಗಿ ಅದನ್ನ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಮತ್ತು ಅದ್ರ ಪ್ಲೇಸನ್ನು ಚೇಂಜ್ ಮಾಡಲ್ಲ. ನಾನು ಅಂದ್ಕೊಂಡೆ ಆ ಕಡೆ ಗಾಡಿಗೆ ಇಡ್ಬೇಕು ಅಂದ್ಕೊಂಡೆ, ಬಟ್ ಮಳೆ ಇಲ್ಲ. ಮಳೆ ಬೇಕು ಅಂದರೆ ಡ್ರಿಲ್ಲಿಂಗ್ ಮಷಿನ್ನ ಬೇಕು, ಅದೆಲ್ಲ ಬೇಡ ಸಾಹಸ ಅಂದ್ಕೊಂಡು ಇದ್ದಿದ್ರೊಳಗೆ ನೀಟಾಗಿ ಇಟ್ಟರೆ ಆತು ಅಂದ್ಕೊಂಡು. ಇದು ಭಾಳ ಸ್ಪೇಸ್ ಹಿಡಿಯುತ್ತೆ ಮತ್ತು ದೊಡ್ಡದು ಜಾಸ್ತಿ ಐತಿ. ಹಾಗಾಗಿ ಯಾಕೆ ಮತ್ತೆ ಸುಮ್ಮನೆ ವೇಸ್ಟ್ ಮಾಡೋದು, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು. ಇದಕ್ಕೆ ಒಂದು ಕಡೆ ಇಟ್ಬಿಟ್ರು ಅಂದರೆ ನೀಟ್ ಕಾಣುತ್ತಲ್ಲ ಅಂದ್ಕೊಂಡು ಇದನ್ನು ಜೀಡಿ ಹೊಡ್ಕೊಳತ್ತೀನಿ. ಎಲ್ಲರ ಮನೆಯೊಳಗೆ ನಮ್ಮ ಕಡೆ ಅಂತೂ ಈ ಉತ್ತರ ಕರ್ನಾಟಕದಾಗ ಈ ಶಿಲ್ಪ ಅಂತೂ ಎಲ್ಲರ ಕಡೆ ಇರುತ್ತೆ. ಶೆಲ್ಪ್ ಅಂತಾರೆ, ಶಿಲ್ಪ ಅಂತಾರೆ, ಒಂದೊಂದು ಥರ ಅಂತಾರೆ. ಸ್ಟ್ಯಾಂಡು ಸ್ಟೇನ್ಲೆಸ್ ಸ್ಟೀಲಿಂದಿದು. ಮತ್ತು ಮದುವೆ ಒಳಗೆ ಎಲ್ಲ ಮದುವೆ ಒಳಗೂ ಫೇಮಸ್ ಇದು, ಎಲ್ಲ ಕಡೆನೂ ಕೊಡ್ತಾರೆ, ಫಸ್ಟ್ ಕೊಡೋದಿದು. ಸೊ ಇನ್ನು ನಾನು ಏನು ಮಾಡತ್ತೀನಿ ಅಂದ್ರೆ, ಇದು ಹಾಟ್ ಬಾಕ್ಸ್ ಇರುತ್ತಲ್ಲ, ಅದೊಂದು ಇಡ್ಲಿದು, ಮತ್ತು ನೆಕ್ಸ್ಟು ಇವು ತವಾ ಅದಾವಲ್ಲ, ಒಂದು ಆಮ್ಲೆಟ್ ಮಾಡೋದು, ಒಂದು ದೋಸೆ ಮಾಡೋದು. ಇವು ನನಗೆ ಆ್ಯಕ್ಚುಲಿ ಯೂಸ್ ಆಗ್ತಾವೆ. ವೀಕ್ಲಿ 1 ಸಾರಿ ಆದರೂ ಯೂಸ್ ಆಗ್ತಾವೆ. ಹಾಗಾಗಿ ಇಲ್ಲೇ ಇಟ್ಕೊಂಡ್ಬಿಟ್ರೆ ಆಯಿತು. ಬಡಗನೂ ಸಿಗ್ತಾವೆ. ಮತ್ತು ಸಜ್ಜಾ ಮೇಲೆ ಇಟ್ಟರೆ ಹತ್ತೋದು ಇಳಿದು ಆಗಲ್ಲ, ಒಮ್ಮೆ ಹುಡುಗರು ಕರ್ಕೊಂಡು ಕೂತಿರ್ತೀವಿ ಅಂದ್ಕೊಂಡು ಇವನು ಇಲ್ಲಿ ಇಟ್ನಿ. ಇನ್ನು ಪ್ಲೇಟ್ಸ್ ಸ್ಟ್ಯಾಂಡ್ ಅದಾವೆ. ಪ್ಲೇಟ್ ಸ್ಟ್ಯಾಂಡಿಗೆ ಅವನ್ನ ಪ್ಲೇಟ್ ಸ್ಟ್ಯಾಂಡ ಇಡಾತೀನಿ. ಇನ್ನು ಸಣ್ಣ ಬೇರೆ ಇಟ್ಟೀನಿ. ಚರಿಗೆ ಮತ್ತು ಗಿಂಡಿ ಏನದಾವಲ್ಲ, ಗಿಂಡಿ ಅಂತೂ ನಮಗೆ ಹಾಲು ಕಾಸಕ್ಕೆ ಬೇಕು. ಮತ್ತು ಏನಾದರೂ ಸಾಂಬಾರು ಉಳಿದಿತ್ತಂದ್ರೆ ಅದ್ರಾಗ ತೆಗಿತೀವಿ ನಾವು. ಚರಿಗೆ ಮತ್ತು ಯಾರಾದರೂ ಗೆಸ್ಟ್ ಬಂದಾಗ ಸಡನ್ನಾಗಿ ಒಂದು
ಒಂದು 8-9 ಚರಿಗಾರು ಬೇಕು ಅಂದ್ಕೊಂಡು ಅವ್ನು ಇಟ್ಟಿನಿ. ನಾನು ಇಟ್ಟು ಎಷ್ಟು ಸಾಧ್ಯ ಅಲ್ಲ ಅಷ್ಟು ಮಾಡಿ ನಾನು ನೋಡಬೇಕು ಲಾಸ್ಟ್ ಹೆಂಗೆ ಬರುತ್ತೆ ಅಂತಂದು. ನನಗೂ ಅಷ್ಟು ಐಡಿಯಾ ಇಲ್ಲ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತಂದು. ಸೊ ಫಸ್ಟ್ ಬೊಗಾನಿ ಅವೆಲ್ಲ ಏನೇನು ಇದ್ವಲ್ಲ ಅವ್ನು ಅಲ್ಲೇ ಇಡ್ತೀನಿ. ಇವ್ನು ಬೊಗಾನಿ ಯಾಕೆ ಕೆಳಗಿಡ ಹಾಕ್ತೀನಿ ಅಂದ್ರೆ ನಮ್ಮ ಗುಂಡ ಮತ್ತು ಇವ್ರೈತಲ್ಲ ಕಿತ್ತಿ ಹೋಗಿತಾರೆ. ಅವು ಆದರೆ ದೊಡ್ಡ ಇರ್ತಾವೆ, ಬಡಗನ ಇಡ್ಬೋದು. ಇವು ಚರಿಗೆ ಅವು ಆದರೆ ಸಣ್ಣ ಇರ್ತಾವೆ, ಇಡೋಕ್ಕಾಗಲ್ಲ. ಇನ್ನು ಗ್ಲಾಸ್ ಅವೆಲ್ಲ ನಾನು ಫಸ್ಟ್ ಏನು ಮಾಡಿದ್ನಿ ಅಂದ್ರೆ ಜೀಡಿ ಎಲ್ಲ ಹೊಡ್ಕೊಂಡು ಬಂದ ತಕ್ಷಣ ಮೊದಲ ಸಾಮಾನು ತೊಳ್ಕೊಂಬಂದುಬಿಟ್ಟಿದ್ನಿ. ತಿಕ್ಕಿಲ್ಲ, ಜಸ್ಟ್ ತೊಳ್ಕೊಂಬಂದೀನಿ. ಯಾಕಂದ್ರೆ ಮನೆ ತಿಕ್ಕಿವಲ್ಲ, ಇನ್ನೂ ಒಂದು 15 ದಿನ ಆತಷ್ಟ. ಹಂಗಾಗಿ ಅವ್ನು ತೊಳ್ಕೊಂಬಂದು ಈ ಥರ ನೀರು ಇಳಿಯುವಂಥದ್ದು ಇದ್ರೊಳಗೆ ಹಾಕಿದ್ನಿ, ನಮ್ಮ ಬುಟ್ಟಿ ಒಳಗೆ ನೀರು ಇಳಿದಾವೆ. ಹಂಗಾಗಿ ಸ್ವಲ್ಪ ಒರೆಸಿಟ್ನಿ ಅಂದ್ರೆ ಏನು ಜೋರು ಆಗೋದಿಲ್ಲ, ಅಂದ್ರೇನು ಹಿಂಗೆ ಥರ ಗೆರಿ ಬಿದ್ದಂಗೆ ಆಗೋಲ್ಲ. ಹಾಗಾಗಿ ಒರೆಸಿಟ್ಬಿಡತ್ತೀನಿ ನಾನು. ಎಷ್ಟು ಯೂಸ್ ಅದಾವೆ ಅಷ್ಟೇ ತೊಗೊಳತ್ತೀನಿ. ಸುಮ್ಮನೆ ಜಾಸ್ತಿ ಮತ್ತು ತೊಗೊಂಡ್ರು ನಮಗೆ ಮತ್ತು ತಿಕ್ಕಾಕ ಧೂಳ ಎಷ್ಟು ಬರತೈತಿ ಅಂದ್ರೆ ಅಷ್ಟು ಧೂಳು, ಕಾಲಿಟ್ರು ಧೂಳ ಅನ್ಸತೈತಿ. ನೋಡಿದರೆ 2-3 ಸಾರಿ ಒರೆಸ್ತೀವಿ ಮನೆ ಅಂದ್ರೂ ಈ ಥರ ಆಗತೈತಿ. ನನಗಂತೂ ಯಾಕಂತನೂ ಗೊತ್ತಾಗವಲ್ದು. ರೋಡ್ ಸೈಡ್ ಮನೆ ಒಂದು ಹಿಂದಲ್ ಬಾಗ್ಲ ಮುಂದಲ್ ಬಾಗ್ಲ 2 ಬಾಗ್ಲ ಅದಾವಲ್ಲ, ಮೇ ಬಿ ಅದಕ್ಕೆ ಏನಾದರೂ ಆಗತೈತೆ ಏನೋ ಅಂತಂದು ನನಗೆ ಅನ್ಸತೈತಿ. ಬೆಳಕು ಜಾಸ್ತಿ ಅಲ್ಲ ಮನೆಗೆ, ಹಾಗಾಗಿ ಡಸ್ಟು ಬರತೈತಿ ಏನೋ ಅಂತ ನನಗೆ. ಬಟ್ ನೋಡೋಣ, ಆದಷ್ಟು ಇನ್ನು ಏನು ಮಾಡ್ಬೇಕು ಅಂದ್ಕೊಂಡೀನಿ, ವೀಕ್ಲಿ ಒಂದು ಸಾರಿ ಡಸ್ಟ್ ಹೊಡ್ಕೊಂಡ್ಬಿಡ್ಬೇಕು ಅಂದ್ಕೊಂಡೀನಿ. ಯಾಕಂದ್ರೆ ಅದು ಹೊಡ್ಕೊಂಡ್ವಿ ಅಂದ್ರೆ ತೊಂದರೆನೇ ಇಲ್ಲ. ಡಸ್ಟು ವೀಕ್ಲಿ ಅಥವಾ ಒಂದು ನಮ್ಗೆ ಯಾವಾಗ ಟೈಮ್ ಇರುತ್ತಲ್ಲ ಆ ಟೈಮೊಳಗೆ ಡಸ್ಟ್ ಹೊಡ್ಕೊಂಡು ಒಂದು ಸ್ವಲ್ಪ ಕಸ ಹುಡ್ಕೊಂಡ್ಬಿಟ್ವಿ ಅಂದ್ರೆ ಮತ್ತೆ ಕ್ಲೀನಾಗಿ ಇರುತ್ತೆ. ಇಷ್ಟು ತಾಪತ್ರೆನ ಬರಲ್ಲ ಮಾಡಬೇಕು ಅಂತಂದು. ಇನ್ನು ಇವು ಸ್ಟೀಲಿನ ಡಬ್ಬಿ ನಮಗೆ ರೇರಾಗಿ ಯೂಸ್ ಮಾಡುವಂಥ ಕಾಳು ಇದಾವಲ್ಲ ಅದನ್ನು ಹಾಕಿದ್ನಿ. ಸೊ ಅವನ್ನ ನೋಡ್ಬೇಕು. ಒಂದಿಷ್ಟು ಏನು ಒಂದು ತಿಂಗಳಾತು ಅನ್ಸುತ್ತಾ, ನನಗೂ ಗೊತ್ತಿರಲಿಲ್ಲ ಎಲ್ಲ ಯಾವುದೋ ಒಂದು ಕಾಳು ಇಟ್ವಿ ಅಂದ್ರೂ ಗ್ರಾಸರಿ ಸೇವ್ ಮಾಡ್ಬೇಕಂದ್ರೆ ಅದ್ರೊಳಗೆ ಪಲಾವ್ ಎಲೆಯಾರ ಲವಂಗಾರ ಹಾಕಬೇಕಂತ ನನಗೆ ಅಷ್ಟು ಗೊತ್ತೇ ಇರಲಿಲ್ಲ. ಹಾಗಾಗಿ ಅವು ಹುಳ ಆಗ್ಯಾವು. ಒಂದಿಷ್ಟು ನೋಡಬೇಕು ಯಾವ್ಯಾವ ಹುಳ ಆಗ್ಯಾವಲ್ಲ ಅವ್ನು ಕಟ್ಟಿಟ್ಟು ಯಾವಾಗಾರ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿದ್ರೆ ಆಯ್ತು, ಇಲ್ಲಾರ್ದು ಇರೋದವಲ್ಲ ಹಾಕಿದ್ರೆ ಆಯ್ತು. ಸೊ ಇನ್ನೂ ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸಾತೀನಿ. ಈ ಟೈಲ್ಸ್ ಎಲ್ಲ ಕಲಿ ಕೂತ್ಬಿಟ್ಟವು. ಇದು ಡಬಲ್ ಸೈಡೆಡ್ ಟೇಪ್ ಹಚ್ಚಿದ್ನಿ ನಾನು, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ತರಿಸಿದ್ನಲ್ಲ, ಅವು ತೋರಣ ಬರ್ತಲ್ಲ ಅದನ್ನು ತರಿಸ್ದಾಗ ಹಚ್ಚಿದ್ನಿ. ಅದು ಯಾಕೋ ಕಿತ್ತಾತು, ಹಂಗಾಗಿ ಕಿತ್ಬಿಟ್ನಿ, ಬೇಡ ಒಳ್ಳೆ ಮಳೆ ಅಂತ. ಇನ್ನು ಒಂದು ಗೊಬ್ಬರ ಚೀಲ ಇತ್ತು, ಅದನ್ನು ಕಟ್ ಮಾಡೀನಿ. ಆ ಮಾಡಿದ ಸೈಜು ಅದಕ್ಕೆ ಹಾಕ್ಬಿಟ್ಟಿವಿ ಅಂದ್ರೆ ಏನು ಬಿದ್ದರೂ ಅದ್ರೊಳಗೆ ಬೀಳುತ್ತೆ. ಅದನ್ನು ಮತ್ತು ಈಸಿಯಾಗಿ ವಾಶ್ ಮಾಡ್ಬೋದು, ಒಣಗಿಸ್ಬೋದು, ಮತ್ತು ರೀಯೂಸ್ ಮಾಡ್ಬೋದು. ಹಾಗಾಗಿ ಮತ್ತು ಈ ಥರ ಏನು ರಟ್ಟು ಬರ್ತಲ್ಲ, ಆ ರಟ್ಟು ಹಾಕಿದ್ವಿ ಅಂದ್ರೆ ನೆನೆದು ಹೋಗುತ್ತಾ, ಮತ್ತೆ ಹುಡುಕ್ಬೇಕಾಗತ್ತೆ. ಹಂಗಾಗಿ ಈ ಐಡಿಯಾ ಹುಡುಕೀನಿ. ಈ ಸೈಡ್ ಏನೈತಲ್ಲ ನೀರಿಂದು ಟ್ಯಾಂಕಿ ಐತಲ್ಲ, ನಮಗೆ ನೀರಿನ ಟ್ಯಾಂಕಿ ಬೇಕೇ ಬೇಕು. ನಮ್ಮ ಉತ್ತರ ಕರ್ನಾಟಕದವ್ರು ಹೆಂಗಂದ್ರೆ ನೀರು ತುಂಬಿಸಿಟ್ಬಿಟ್ಟಿರ್ತಾರೆ. ಯಾರ ಮನೆಗೂ ಹಿಂಗೆ ಸಡನ್ನಾಗಿ ಆನ್ ಮಾಡಿದ ತಕ್ಷಣ ನೀರು ಬರ್ತಾವೆ ಎಷ್ಟೋ ಜನದ ಮನ್ಯಾಗ. ನಮ್ದು ಐತಿ ಸಿಂಟ್ಯಾಕ್ಸು, ಬಟ್ ಹೊರಗೆ ಯೂಸ್ ಮಾಡೋಕ್ಕಷ್ಟ, ಒಳಗೆ ಯೂಸ್ ಮಾಡೋಕ್ಕಿಲ್ಲ. ಹಾಗಾಗಿ ಈ ಥರ ಒಂದು ಇದನ್ನು ಟ್ಯಾಂಕಿ ತುಂಬಿಟ್ಬಿಟ್ಟಿರ್ತೀವಿ. ಇನ್ನು ಮೇಲೆ ಐತೆ ನೋಡ್ರಿ, ಒಂದಿಷ್ಟು ಮೊನ್ನೆ ಇದನ್ನು ಆಲೂಗಡ್ಡೆ ಚಿಪ್ಸ್ ಮಾಡಿದ್ವಿ ಅಮ್ಮ ನಾವು ಅಷ್ಟರು ಕೂಡಿ. ಸೊ ಆಲೂಗಡ್ಡೆ ಚಿಪ್ಸನ್ನ ಇಡತ್ತೀನಿ. ಹಂಗೆ ಒಂದಿಷ್ಟು ಹಾಲಿನ ಪುಡಿ ಕೊಟ್ಟಿದ್ರು ನಮ್ಗೆ ಅಂಗಡಿ ನೋಡ್ಯಾಗ, ಯೂಸ್ ಆಗುತ್ತೆ ಏನಾದರೂ ರೆಸಿಪಿ ಪುಡಿ ಮಾಡ್ಬೇಕಂದ್ರೆ ಆ ಟೈಮಾಗ. ಹಂಗಾಗಿ ಅದನ್ನ ಇಟ್ಟೀನಿ. ಇನ್ನು ರೊಟ್ಟಿ ಮಾಡಿದ್ಲು ನಮ್ಮ ತಂಗಿ, ಅವ್ನು ಈ ಥರ ಬುಟ್ಟಿ ಒಳಗೆ ಇಟ್ಬಿಟ್ಟೀನಿ. ಸಡನ್ನಾಗಿ ನಾವು ತಿಂತಿರ್ತೀವಿ ಅಂತ ಅಂದು. ಚಂಪು ನೋಡ್ರಿ ಎದ್ದು ಆಗಲೇ ಪೇಡೆ ತಿನ್ನತ್ತಾಳ. ಇನ್ನು ಇದು ಪ್ಲೇಟ್ ಸ್ಟ್ಯಾಂಡು ನಾನು ಆನ್ಲೈನಾಗ ಏನು ತರಿಸಿಲ್ಲ, ಇದನ್ನು ನಮ್ಮಮ್ಮ ನನ್ನ ಮದುವೆ ಟೈಮ್ ಒಳಗೆ ಕೊಟ್ಟಾರ. ಸೊ ಇವನ್ನ ನನ್ನ ಮದುವೆ ಟೈಮ್ ಒಳಗೆ ಇದ್ರಾಗ ಕೊಟ್ಟಾರ. ಇದನ್ನು ಶೆಲ್ಫ್ ಅಂತೀವಲ್ಲ ಅದ್ರೊಳಗೆ ಕೊಟ್ಟಾರ. ಅದನ್ನು ಇನ್ನೂ ಯೂಸ ಮಾಡಿಲ್ಲ, ಬಟ್ ಇವು ಯೂಸ್ ಆಗ್ತಾವಂತವು. 2 ಸಪ್ರೇಟ್ ಇದ್ದು ತೊಗೊಂಡಿದ್ನಿ, 2 ತೊಗೊಂಡಿದ್ನಿ, ಬಟ್ ಒಂದು ಯೂಸ್ ಆಗಲಿಲ್ಲ. ಹಂಗಾಗಿ ವಾಪಸ್ ಇಟ್ಬಿಟ್ನಿ. ಈ ಥರ ಸಣ್ಣ ನಾಷ್ಟಾ ಪ್ಲೇಟ್ ಬರ್ತಾವಲ್ಲ, ಆ ನಾಷ್ಟಾ ಪ್ಲೇಟ್ನ ಇಡಾತೀನಿ ಇಲ್ಲೇ. ಇನ್ನೊಂದು ಐತಿ ಸ್ಟ್ಯಾಂಡು ತರಿಸಿದ್ದು, ಅದ್ರಾಗೂ ಒಂದಿಷ್ಟು ಇಟ್ಬಿಟ್ರೆ ಆಯಿತು. ಇದ್ರೊಳಗೆ ಏನೈತಿ ಪ್ಲಾಸ್ಟಿಕ್ ಏನದಾವಲ್ಲ ಅವನ್ನ ಇಟ್ರಾಯ್ತು ಅಂದ್ಕೊಂಡು. ಇನ್ನು ಇದು ಬಾಟಲ್ ಆ್ಯಕ್ಚುಲಿ ವಾಟರ್ ಬಾಟಲು, ಮ್ಯಾಲಿದ ಕ್ಯಾಪ್ ಮುರಿದ್ಬಿಟ್ಟೈತಿ. ಇದಕ್ಕೆ ನಾನು ನಮ್ಮ ಮನೆಯವ್ರ ತುಪ್ಪ ಕಾಸುವಾಗ ಬಾಟ್ಲಿ ಇದು ಆಯಿಲ್ ಡಿಸ್ಪೆನ್ಸರ್ ಇದನ್ನು ಮಾಡ್ಯಾರ ಅಂದೆಲ್ಲ, ಕರ್ಗಿಸ್ಯಾರ ಅಂದೆಲ್ಲ, ಅದ್ರದ್ದು ಮುಚ್ಚಿಬಿಟ್ಟೀನಿ. ಬೂಚು ಅಂದ್ರೆ ಕರೆಕ್ಟ್ ಕೂತೈತೆ ಅದು. ಇನ್ನು ಈ ಕಡೆ ತುಪ್ಪ ಇಟ್ಟಿನಿ, ನಮ್ಮಮ್ಮ ತುಪ್ಪ ಕಾಯಿಸಿದ್ರು, ಅದನ್ನು ಹಾಕಬೇಕು ಒಂದು ಕಡೆ. ಬಟ್ ಸದ್ಯಕ್ಕೆ ಅಲ್ಲೇ ಇರಲಿ ಅಂತ. ಇನ್ನು ನೆಕ್ಸ್ಟ್ ನಾವು ಚಾಟ್ ಮಸಾಲ, ಕಬಾಬ್ ಪೌಡ್ರು, ಪುಳಿಯೋಗರೆ ಪೌಡ್ರು ಏನೋ ತರ್ತೀವಲ್ಲ, ಈ ಥರ ಒಂದು ನಾನಾ ಬಾಕ್ಸ್ ಮಾಡ್ಕೊಂಡೀನಿ. ರಟ್ಟಿನ ಬಾಕ್ಸ್ ಇರುತ್ತಲ್ಲ, ಅದೇ ರಟ್ಟಿನ ಬಾಕ್ಸ ಚೌಕ ಕೊಯ್ಕೊಂಡು ಅದರೊಳಗೆ ಈ ಥರ ಡಬ್ಬಿ ಇರ್ತಾವಲ್ಲ ಅವನ್ನೆಲ್ಲ ಅದ್ರಾಗ ಇಡಾತೀನಿ. ಅಂದ್ರೆ ಸಡನ್ನಾಗಿ ನಮ್ಗೆ ಮಾಡೋ ಟೈಮೇ ಸಿಗ್ತಾವಂತಂದು. ಇನ್ನು ನೆಕ್ಸ್ಟು ಈ ಸೈಡು ಚಮಚ ಇಡೋಕೆ ಅವೆಲ್ಲ ಇಲ್ಲೇ 10 ರೂಪಾಯಿ ಸಾಮಾನ್ದಾರ ಬರ್ತಾರಲ್ಲ, ಅವ್ರ ಹತ್ರ ತೊಗೊಂಡಿದ್ನಿ ಅವ್ನು ನಾನು. ಸೊ ಹಂಗಾಗಿ ಅದ್ರಾಗ ಇಡತ್ತೀನಿ. ಇಲ್ಲೇ ಮೇಲೆ ಮಿಕ್ಸರ್ ಇಡತ್ತೀನಿ, ಯಾಕಂದ್ರೆ ಅಲ್ಲಿ ಸ್ಟ್ಯಾಂಡ್ ಐತಿ ನಮಗೆ ಕರೆಕ್ಟಾಗಿ, ಅಂದ್ರೇನು ಲೈಟು ಸ್ವಿಚ್ ಹಾಕಕ್ಕೈತಿ. ಹಂಗಾಗಿ ಅಲ್ಲಿ ಇಡತ್ತೀನಿ. ಸೊ ನೋಡಬೇಕು ಎಲ್ಲೆಲ್ಲಿ ಏನೇನು ಇಡಬೇಕು ಅನ್ನೋದಾಗ ಕನ್ಫ್ಯೂಸ್ ಐತೆ ನನಗೂ. ಬಟ್ ಅಂದರೆ ನನಗೆ ಐಡಿಯಾ ಇಲ್ಲ. ಈ ಥರ ಯಾವುದ್ರಾಗ ಏನು ಇಡ್ಬೇಕು ಅನ್ನೋದು ಗೊತ್ತು, ಬಟ್ ಎಲ್ಲಿ ಇಡಬೇಕು ಅನ್ನೋದು ಐಡಿಯಾ ಇಲ್ಲ.
ಅಲ್ಲಲ್ಲೇ ಚೇಂಜ್ ಮಾಡಿ ಇಡಾತ್ತೀನಿ. ಸೊ ಫೈನಲಿ ಹೆಂಗೆ ಬರುತ್ತೋ ನಂಗೆ ನಾನು ವೇಟ್ ಮಾಡತ್ತೀನಿ, ಅಷ್ಟು ಕ್ಯೂರಿಯಾಸಿಟಿ ಐತಿ. ಇನ್ನು ಸ್ಟ್ಯಾಂಡ್ ತೊಗೊಂಡಿದ್ನಲ್ಲ ಟೀ ಕಪ್ ಇಡಾಕ, ಅದನ್ನೇನು ಮಾಡತ್ತೀನಿ ಅಂದ್ರೆ ನೀಟಾಗಿ ತೊಳೆ ಹಾಕ್ಬಿಟ್ಟಿನಿ. ತೊಳ್ಕೊಂಬಂದಿದ್ವಲ್ಲ ಒರೆಸಿ ಇಟ್ಬಿಟ್ರೆ ಮತ್ತೆ ಧೂಳಾಗಲ್ಲ. ಮತ್ತು ಯಾರಾದರೂ ಸಡನ್ನಾಗಿ ಬಂದ್ರೂ ತೊಳೆಯುವಂಥ ಕಾಟ ತಪ್ಪುತ್ತಾ. ಹಾಗಾಗಿ ಈ ಥರ ಒಂದು ಹಸಿ ಬಟ್ಟೆ ತೊಗೊಂಡಿನಿ. ಹಸಿ ಬಟ್ಟೆ ತೊಗೊಂಡು ಒರೆಸಾಕ್ತೀನಿ. ಇದು ಬ್ಲೌಸ್ ಪೀಸ್ ಹಿಂಗೆ ಕೊಟ್ಟಿರ್ತಾರಲ್ಲ ಅದ್ರೊಳಗೆ ಬಂದಿತ್ತು. ಒಂದು ಸೈಡು ಅದು ಇದು ಒರೆಸಿದ್ನಿ, ಇನ್ನೊಂದು ಸೈಡ್ ಇದನ್ನು ಒರೆಸಾಕ್ತೀನಿ. ಈ ಥರ ಸೆಟ್ ಮಾಡಿಟ್ರೆ ಚಲೋ ಅಂತಂದು. ಸೊ ಈ ಥರ ಕಪ್ಸ್ ಎಲ್ಲ ಸೆಟ್ ಮಾಡಿರಬೇಕು. ಕಪ್ಸ್ ಹಾಕ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ರಿ, ಯಾಕಂದ್ರೆ ಅರ್ಜೆಂಟ್ ಕೆಲಸ ಮುಗಿಬೇಕು ಅಂತಂದು ಮಾಡೋದಕ್ಕೂ ನೀಟಾಗಿ ಎಲ್ಲ ಇರಲಿ ಅಂತ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಹಾಗಾಗಿ ಸ್ವಲ್ಪ ಸ್ಲೋನ ಹಾಕಾತ್ತೀನಿ, ಯಾಕಂದ್ರೆ ಒಡೆದ್ರೆ ಮತ್ತೆ ಬರಲ್ಲ ಅಂತಂದು. ಅದ್ರಾಗ ನನ್ನ ಫೇವ್ರೆಟ್ ಕಪ್ಪು ಇಷ್ಟಿಷ್ಟೇ ಕ್ಯೂಟ್ ಅದಾವು. ಕೆಳಗೆ ಕಪ್ಪು ಬಸ್ಸಿನ ಅದಾವು, ಚಹಾ ಕೊಡೋಕೆ ಮಸ್ತ್ ಅದಾವು. ನನಗೆ ಅದು ನಮ್ಮ ಮನೆಯವ್ರು ಬಂದ್ರೆ ಅದ್ರೊಳಗೆ ಕೊಡ್ತೀನಿ ನಾನು. ಇಲ್ಲ ಅಂದರೆ ಮತ್ತೆ ಯಾರಿಗೂ ಯೂಸ್ ಮಾಡಲ್ಲ. ಕಪ್ಪು ಬಸ್ಸಿ ಯಾರಿಗೂ ಕೊಟ್ಟರೆ ಅಯ್ಯೋ ಅಂತಾರಲ್ಲ ಈ ಜನ್ರೇಷನ್ದೊಳಗೆ ಈಗ. ಬಟ್ ಅವ್ರು ಹಂಗಲ್ಲ, ಹಿಡ್ಕೊಂಡು ಕುಡಿತಾರೆ. ಹಾಗಾಗಿ ಅವ್ರಿಗೆ ಹಾಕ್ಕೊಡ್ತೀನಿ ನಾನು. ಇನ್ನು ಇವು ಕಪ್ಸು 5 ಸಿಕ್ಕವು. ಇನ್ನೊಂದು ಕಪ್ ಎಲ್ಲ ಐತೆ ನೋಡಬೇಕು, ಇನ್ನೂ ಸರ್ಚ್ ಹುಡುಕ್ಬೇಕು. ಸೊ ಕೆಲಸ ಮಾಡಬೇಕಾದ್ರೆ ಸಿಗುತ್ತೇನೋ ಎಲ್ಲಾರ. ಹಾಗಾಗಿ ಇದನ್ನು ಇಡಾತ್ತೀನಿ. ಇನ್ನು ಈ ಬರ್ನಿ ತೊಗೊಂಡಿದ್ನಲ್ಲ, ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳತ್ತೀನಿ. ಒಂದು ಅರ್ಬಿ ತೊಗೊಂಡು 2 kg ಐತಿ. ಇದು ದೊಡ್ಡದೈತಿ ಅನ್ನಿಸ್ತು ನನಗೆ. ಇನ್ನೊಂದು ತೊಗೊಂಡು ಬರಲಿಲ್ಲ. ಒಂದ್ರದಾಗ ಖಾರ ಹಾಕಿಡಕ್ಕೆ ಬರ್ತಿತ್ತು ಅಂತಂದ್ರೆ, ನಾವು ಮಸಾಲೆ ಖಾರ ಮಾಡ್ತೀವಿ ನಮ್ಮ ಸೈಡು ಇಲ್ಲೆಲ್ಲ. ಮತ್ತು ನಮ್ಮ ಅಮ್ಮನೂರ ಮಾಡಲ್ಲ ಮಸಾಲೆ ಖಾರ, ಗೊಡ್ಡ ಖಾರ ಪುಡಿನೂ ತಿಂತಾರೆ. ಇಲ್ಲಿ ಹಾಗಲ್ಲ, ಮಸಾಲೆ ಖಾರ ಮಾಡ್ತಾರೆ. ಹಾಗಾಗಿ ಮಾಡಬೇಕು ಅನ್ನೋದಿತ್ತು ನಂಗೆ. ನೋಡೋಣ, ಅಮ್ಮಗೆ ಹೇಳ್ತೀನಿ ಯಾವಾಗಾದ್ರೂ ಹೋದ್ರೆ ಒಂದು ಸ್ವಲ್ಪ ಇದಕ್ಕಿಂತ ದೊಡ್ಡದಿದ್ರೆ ತೊಗೊಂಡು ಬಾ ಅಮ್ಮ ಅಂತಂದು. ಒಂದ್ರದಾಗ ದೊಡ್ಡ ಉಪ್ಪು ಹಾಕಾತೀನಿ ನಾನು, ಇನ್ನೊಂದ್ರದಾಗ ಸಣ್ಣ ಉಪ್ಪಿದ್ದು ಇದನ್ನು ದೊಡ್ಡದಕ್ಕೆ ಹಾಕಾತೀನಿ. ಸಣ್ಣ ಉಪ್ಪಾದರೆ ನಮಗೆ ಭಾಳ ಯೂಸ್ ಆಗುತ್ತೆ. 2 ಪಾಕೆಟ್ ತೊಗೊಂಡು ಬರ್ತೀವಿ, ಹಾಗಾಗಿ 2 kg ಹಿಂಗೆ ಇಡ್ಸುತ್ತೆ. ದೊಡ್ಡ ಉಪ್ಪು ಏನೈತಿ ಒಂದು kg ಒಳಗೆ ಇಡ್ಸುತ್ತೆ. ಇನ್ನು ಇವನ್ನ ಟೀ ಪುಡಿ ಹಾಕಕ್ಕೆ ಅವ್ನು ತರಿಸಿದ್ನಲ್ಲ ಶುಗರ್, ಅದನ್ನು ಹಾಗಾಗಿ ಹಾಕತ್ತೀನಿ. ಪ್ರೆಸೆಂಟ್ ಕಾಫಿ ಇಲ್ಲ. ಸೊ ಕಾಫಿ ನಮ್ಮ ಮನೆಯವ್ರು ಬಂದಾಗ ಮಾತ್ರ ಇರುತ್ತೆ, ತೊಗೊಂಡು ಬಂದಿರ್ತಾರೆ ಅವರು. ಹಾಗಾಗಿ ಬೋರ್ವಿಟ ಐತಿ, ಬಟ್ ಅದನ್ನು ಹಾಕಲ್ಲ. ಬೋರ್ವಿಟ ಡಬ್ಬಿ ಒಳಗೆ ಇರಲಿ. ಕಾಫಿ ತಂದಾಗ ಕಾಫಿ ಡಬ್ಬಿಯಾಗ ಹಾಕಿದ್ರೆ ಆಯಿತು ಅಂದ್ಕೊಂಡು ಸಕ್ಕರೆ ಜಾಸ್ತಿ ಇತ್ತು. ಸಕ್ಕರೆನ 2ದಾಗ ಹಾಕಾತೀನಿ. ಶುಗರ್ ಅಂತ ಬರ್ದಿದ್ರ ಮೇಲೆ, ಕಾಫಿ ಅಂತ ಬರ್ದಿದ ಮೇಲೆ 2 ಹಾಕಾತೀನಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಐತಿ. ಭಾಳ ಕ್ಯೂಟ್ ಅದಾವು. ಸ್ಪೂನ್ ಇಡೋಕೆ ಸ್ಪೇಸ್ ಐತಿ. ಮತ್ತು ಸೊ ಚಲೋ ಅದಾವೆ ಪ್ರಾಡಕ್ಟ್ಸ್ ಎಲ್ಲ. ನಾನು ತರಿಸಿರೋ ಅಂಥ ಪ್ರತಿಯೊಂದು ಪ್ರಾಡಕ್ಟ್ಸು ಭಾಳ ಅಂದ್ರೆ ಭಾಳ ಚಲೋ ಅದಾವು. ನಮ್ಮ ತಂಗಿ ಬಂದಿದ್ಲು, ಹಾಗಾಗಿ ನಮ್ಮ ತಂಗಿ ಜೊತೆ ಮಾತಾಡತ್ತಿದ್ನಿ. ನಮ್ಮ ಅಂಟಿಯವ್ರು ಹೊಲ್ದಾಗ ಅದಾರ ಅಂದೆಲ್ಲ, ನಮ್ಮ ತಂಗಿ ಬಂದಿದ್ಲು. ಇನ್ನು ಟೀ ಪುಡಿ ಇತ್ತು ಒಂದಿಷ್ಟು. ನಾವು ಯಾವಾಗಲೂ ಕುಲ್ಲಾನೇ ತರ್ತೀವಿ. ಅಂದ್ರೇನು ಇಲ್ಲಿ ಕಟ್ಟಿಸ್ಕೊಂಬರ್ತೀವಲ್ಲ ಸಂತೆ ಒಳಗೆ, ಅದು ಸ್ವಲ್ಪ ಈಡಾಗುತ್ತೆ, ಜಾಸ್ತಿ ದಿನ ಬರುತ್ತೆ. ಈ ಥರ ಪಾಕೆಟ್ ತೊಗೊಂಡು ಬರ್ತೀವಲ್ಲ, ಜಾಸ್ತಿ ದಿನ ಬರಲ್ಲ ನಮಗೆ. ಹಾಗಾಗಿ ಇದು ನಮ್ಮ ಮನೆಯವ್ರು ಬಂದು ಟೈಮ್ ಒಳಗಿತ್ತು, ಹಾಗಾಗಿ ಹಂಗೆ ಇಟ್ಟಿತ್ತಲ್ಲ, ಅದನ್ನ ಯಾಕೆ ವೇಸ್ಟ್ ಮಾಡೋದು, ಇನ್ನೂ ಹರಿದೇ ಇಲ್ಲ ಅಂದ್ಕೊಂಡು ಅದನ್ನ ಹಾಕಿದ್ನಿ. ಇನ್ನು ಗ್ರಾಸರಿ ಎಲ್ಲ ತೊಗೊಂಡು ಬರ್ರಿ. ಗ್ರಾಸರಿಗೆಲ್ಲ ತರಿಸಿದ್ನಲ್ಲ, ಇದು ಆ್ಯಕ್ಚುಲಿ 1 kg, ಅರ್ಧ kg, ಪಾವು kg ಅಂತ ಬಂದಿದ್ದು ಅದ್ರೊಳಗೆ ಮೆನ್ಷನ್ ಮಾಡಿದಾಗ. ಬಟ್ ಇದ್ರೊಳಗೆ ಹಂಗಿಲ್ಲ. 1 kg ಒಂದು ಐತಿ, ಅರ್ಧ kg ಏನಿಲ್ಲ. ಅರ್ಧ kg ಒಂದೈತೆ ಅನ್ಸುತ್ತೆ. ಪಾವು ಕಿಲೋ ಹಿಡಿಯುವಂಥವಿಲ್ಲ ಅವು. ಬಟ್ ಸ್ವಲ್ಪ ಆದ್ರೆ ಚಲೋ ಭಾಳ ಅದಾವು. ಗ್ರಿಪ್ ಐತಿ. ಪ್ರತಿಯೊಂದಕ್ಕೂ ಸ್ಪೂನ್ ಅದಾವು. ನಾನು ತೊಗೊಂಡು ಬಂದು ಹಂಗೆ ಇಟ್ಟಿದ್ವಿ ಗ್ರಾಸರಿನ. ಮೊನ್ನೆ ಮಂಗಳವಾರ ಸಂತಿಗೆ ಹೋದಾಗೂ ಎಲ್ಲ ಹಂಗೆ ತಂದಿದ್ವಿ ಕಾಳು. ಸೊ ಅವನ್ನೆಲ್ಲ ಇಟ್ಟರೆ ಆಯ್ತು ಅಂದ್ಕೊಂಡು ಎಲ್ಲದಕ್ಕೂ ಹಾಕಾತ್ತೀನಿ. ನನಗೆ ಅನ್ನಿಸ್ತು 24 ಡಬ್ಬಿ ಅದಾವೆ, 24 ಐಟಮ್ಸ್ ನಮ್ಮನೆಯೊಳಗೆ ಯಾವ ಅದಾವು ಅಂತ ಅನ್ನಿಸ್ತು. ಅವಾಗ ಅಂದ್ಕೊಂಡೆ ಇಲ್ಲ, ಇದ್ದಿದ್ದಕ್ಕೆ ಹಾಕೋನು, ಇಲ್ಲಾರ್ದು ಏನು ಮಾಡೋನು ಬಿಡೋನು. ಯಾವ್ಯಾವ ಅದಾವಲ್ಲ ಅವನ್ನ ಹಾಕಿ ಫಿಲ್ ಮಾಡಿಟ್ರೆ ನೆಕ್ಸ್ಟು ತೆಗೆದಿಟ್ರೆ ಒಳ್ಳೆ ಯೂಸ್ ಯಾವಾಗ ಇರ್ತಾವೆ ಯೂಸ್ ಮಾಡೋಕೆ ಬರ್ತಾ ತೊಗೊಂಡು ಅನ್ಕೊಂಡ್ನಿ. ಬಟ್ ಹೆಂಗಂದ್ರೆ ಇವರು ಫುಡ್ ಮಾಡಿನಲ್ಲ, ರೆಡಿಮೇಡ್ ಫುಡ್ ಮಾಡೀನಿ. ಒಂದು ಡ್ರೈ ಫ್ರೂಟ್ಸದ್ದು, ಒಂದು ಮಕಾನದ್ದು, ಒಂದು ಓಟ್ಸ್ದು, ನೆಕ್ಸ್ಟ್ ಒಂದು ಪೋವಾ, ಈ ಥರ ಎಲ್ಲ ಪುಡಿ ಮಾಡಿಟ್ಟಿನಿ ನಾನು. ಸಪ್ರೇಟಾಗಿ ಮಾಡಿಟ್ಟಿನಿ. ಮತ್ತು ಅವಲಕ್ಕಿದಾಯಿತು, ಮಕಾನದಾಯಿತು, ಓಟ್ಸ್ ಆಯಿತು, ಸಪ್ರೇಟ್ ಪುಡಿನೂ ಮಾಡಿಟ್ಟಿನಿ. ನೆಕ್ಸ್ಟು ಮಿಕ್ಸೂ ಐತಿ. ಹಾಗಾಗಿ ನನಗೆ ಯಾವಾಗಾದ್ರೂ ಮಾಡಬೇಕಾದ್ರೆ ಬಡಗನ ತೊಗೊಳಕ್ಕೆ ಬರುತ್ತಂತಂದು ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು. ಸೊ ಅದು ನೆನಪಾಯ್ತು ನನಗೆ, ಅವ್ನು ಯಾಕೆ ವೇಸ್ಟ್ ಮಾಡೋದು ಅಂತಂದು ಫಸ್ಟ್ ಚೆಕ್ ಮಾಡಿದ್ನಿ ನಾನು, ಚಲೋ ಅದಾವೆ, ಚಲೋ ಐತೆ ಇಲ್ಲ ಅಂತಂದು. ಯಾಕಂದ್ರೆ ಒಂದು 1 ಮಂತ್ ಆಯಿತು ನಾನು ಮಾಡಿದನ. ಸೊ ಆರಾಮಾಗಿ 2-2.5 ತಿಂಗಳನ್ನು ಯೂಸ್ ಮಾಡ್ಬೋದು ಅದನ್ನು. ಏರ್ ಟೈಟ್ ಕಂಟೈನರ್ದೊಳಗಿಟ್ರೆ ಆರಾಮಾಗಿ ಯೂಸ್ ಮಾಡ್ಬೋದು ನಾವು. ಹಾಗಾಗಿ ನೋಡಿದ್ನಿ, ಚೆಕ್ ಮಾಡಿದ್ನಿ, ಇಲ್ಲ ಎಲ್ಲ ಚಲೋ ಇತ್ತು. ಇನ್ನು ಚಂಪು ಹೊತ್ಕೊಂಡಿದ್ಲು ಗೀತಾ. ಚಂಪು ಹೋಗ್ಬೇಕು ಎದ್ದು ಎಷ್ಟು ಕಾಟ ಕೊಡ್ತಾಳಂದ್ರೆ ಎಲ್ಲ ಹತ್ತತ್ರನೇ ಬರ್ತಾಳೆ ಅಂದಮೇಲೆ
ಆದರೂ ಅವಾಯ್ಡ್ ಮಾಡೋಕ್ಕೆ ಬರಲ್ಲಲ್ಲ ಪಾಪುಗಳ್ನ. ಸೊ ನಾನು ಈ ಹೆಸರು ಕಾಳು ನೋಡಿದ್ನಿ, ಮೊನ್ನೆ ತಂದಿದ್ದು ಚಲೋ ಇದ್ದವು, ಅದಕ್ಕಿಂತ ಮೊದಲು ತಂದಿದ್ದು ಸ್ವಲ್ಪ ಹಸ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಹಾಗಾಗಿ ಅವನ್ನ ಒಂದು ಹಾಳಿ ಜೊತೆ ಕಟ್ಟಿ ಅದ್ರೊಳಗೆ ಇಡಾತ್ತೀನಿ. ಯಾಕಂದ್ರೆ ನನಗೆ ಈ ಫ್ರೀ ಟೈಮ್ ಇದ್ದೊಳಗೆ ನಂಗೆ ನೆನಪಿರುತ್ತೆ ಇದನ್ನು ಈ ಥರ ಕಟ್ಟಿಟ್ಟಿನಿ ಕ್ಲೀನ್ ಮಾಡ್ಬೇಕಂತಂದು. ಹಾಗಾಗಿ ಇನ್ನು ಅದನ್ನು ಮಾಡಿದ್ರಾಯ್ತು ಅಂದ್ಕೊಂಡು ಆ ಥರ ಇಟ್ಟೀನಿ. ಚಂಪು ಮೇಲೆ ಬರ್ತೀನಿ ಅಂತಾಳೆ, ನನಗೆ ಟೈಮ್ ಇಲ್ಲ. ನಾನು ಒಂದು 10-15 ದಿನ 10-16 ಆಗಿತ್ತು ಅವಾಗ ಸ್ಟಾರ್ಟ್ ಮಾಡೀನಿ ಕ್ಲೀನಿಂಗು. ಈವ್ನಿಂಗು 7:40ಕ್ಕೆ ಮುಗಿದೈತಿ. ಅಂದ್ರೇನು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಬೇಗ ಮುಗಿತಿತ್ತೇನೋ. ಪಾಪುಗಳು ಕರ್ಕೊಂಡು ಮತ್ತು ನಮ್ಮ ದೊಡ್ಡಪ್ಪ ಬಂದರು, ನಮ್ಮ ಕಾಕ ಬಂದರು, ಇಬ್ಬರು ಬಂದರು. ಹಾಗಾಗಿ ಅವ್ರನ್ನ ಒಂದು ಸ್ವಲ್ಪ ಅವ್ರಿಗೂ ಬಂದಿರ್ತಾರಂದ್ರೆ ಇದನ್ನು ಮಾಡಬೇಕಲ್ಲ. ಹಾಗಾಗಿ ಚಂಪು ಡಿಂಪುನ ಒಂದು 2 ಸಾರಿ ಎಬ್ಬಿಸಿ ಆಟ ಆಡಿಸಿ ನೆಕ್ಸ್ಟ್ ಹಾಲು ಕೊಟ್ಟು ಅವರು ಮಲ್ಕೊಳ್ಳೋದ್ರಾಗ ಹರಸಾಹಸ ಮಾಡ್ತಾರೆ ಹಂಗೆ. ಸೊ ಹಂಗಾಗಿ ನನಗೊಂದು ಸ್ವಲ್ಪ ಲೇಟ್ ಆಯಿತು. ಇನ್ನು ಹೆಲ್ಪ್ ಮಾಡೋಕ್ಕೂ ಕೂಡ ಯಾರೂ ಇರಲಿಲ್ಲ. ಈಗ ಗೀತಾ ಬಂದಳು, ಗೀತಾ ಪಾಪುನ ಕರ್ಕೊಂಡು ಬಿಟ್ಲು, ಚಂಪುನ ಕರ್ಕೊಂಡು ಕುಂದಿರ್ತೀನಕ್ಕ ಅಂದ್ಲು. ಸೊ ಅವಳು ಕರ್ಕೊಂಡು ಕುಂದ್ರದೊಳಗೆ ನಾನು ಗ್ರಾಸರಿ ಹಾಕ್ತೀನಿ ಅಂದ್ರೆ ಅವಳು ಚಂಪುದಲ್ಲ ಗೀತಾನ ಹತ್ರ ಹೋಗೋಣವಲ್ಲು. ಅಂದ್ರೆ ಹೊಸ ಮಖ ಪರಿಚಯ ಅಲ್ಲ, ಅವ್ರಿಗೇನು ತಿಳುವಳಿಕೆ ಭಾಳ ಬರುತ್ತಾ. ಹಾಗಾಗಿ ಹೋಗೋಕೆ ಹಿಂದೆ ಮುಂದೆ ನೋಡ್ತಾರೆ ಅವರು. ಸೊ ಹೋಗಲಿಲ್ಲ, ನಾನು ಹೆಂಗೋ ಮಾಡಿ ಕರ್ಕೊಂಡು ಇದನ್ನು ಮಾಡತ್ತೆ. ಆದರೆ ನಮ್ಮ ಚೆರ್ರಿ ಬಂದಳು. ಚೆರ್ರಿ ಅಂತಂದ್ರೆ ಎಷ್ಟು ಹೆದರ್ತಾರಂದ್ರೆ ಅಷ್ಟು ಹೆದರ್ತಾರೆ ಇಬ್ಬರು ಅವರು. ನಂಗೆ ಯಾಕಂತನೇ ಗೊತ್ತಾಗೋದು. ನಮ್ಮಮ್ಮ ಮೊನ್ನೆ ಅಂತಾಳೆ ಅದನ್ನು ಸುಮ್ಮ ಹೊಲಕ್ಕೆ ದಬ್ಬಿಡ್ರಿ, ಭಾಳ ಹೆದರಾತ್ತಾರ ಹುಡುಗರು ಅಂತಂದು. ಬಟ್ ಅದನ್ನು ಬಿಟ್ಟು ನಮಗಿರೋಕ್ಕಾಗಲ್ಲ. ಹಾಗಾಗಿ ಹೆಂಗೋ ಒಂದು ಮೇಂಟೈನ್ ಮಾಡಾತ್ತೀವಿ. ಸೊ ಚಂಪುನ ಕರ್ಕೊಂಡು ನೋಡ್ರಿ ಎಷ್ಟು ಕಾಟ ಕೊಡ್ತಾವಟ್ರಿ ಚಂಪು. ನಾನು ಸ್ಪೀಡ್ ಇಟ್ಟೀನಿ, ಹಾಗಾಗಿ ಅದ್ರೊಳಗೆ ಆ ಥರ ಕಂಡೈತೆ ಏನು. ಇನ್ನು ಸೆಟ್ ಮಾಡಿನ ಬರ್ರಿ. ಇದು ಸ್ಟ್ಯಾಂಡ್ ತೊಗೊಂಡಿದ್ನಿ ಅಂತ ಹೇಳಿದ್ನಲ್ಲ, ಈ ಕಪ್ ಒಂದು ಸಿಕ್ಕಿರಲಿಲ್ಲ, ಇವಾಗ ಸಿಕ್ತು. ಹಾಗಾಗಿ ಇಟ್ನಿ. ಮೇಲೆ ಸಣ್ಣ ಪ್ಲೇಟ್ಸ್ ಇಡಬೇಕಿತ್ತು, ಒಂದೈತಿ, ಉಳಿದಿದ್ದೆಲ್ಲ ಒಡೆದು ಬಿಟ್ಟಾವು. ಅಲ್ಲಿಟ್ಟು ಇದನ್ನು ಇವಾಗ ಆರ್ಡ್ರ್ ಮಾಡಿರಲಿಲ್ಲ, ನೀಟಾಗಿ ಇಟ್ಟರಾಯ್ತು ಅಂತಂದು. ಸೊ ಇನ್ನು ಇದು ಸ್ಟ್ಯಾಂಡ್ ತರಿಸಿದ್ನಲ್ಲ, ಅದ್ರ ಮೇಲೆ ಏನು ಇಡಬೇಕು ಅಂತ ಡಿಸೈಡ್ ಮಾಡಿದ್ನಿ. ಇಲ್ಲಿ ಅವು ಗ್ರಾಸರಿ ತುಂಬಾಕಂತಂದು ಸೆಟ್ ತರಿಸಿನ್ಲ ಏಟೈಟದ್ದು. ಅದು ಏನಾಯ್ತಂದ್ರೆ ಫಸ್ಟ್ ಇಟ್ಟು ನೋಡಿದ್ನಿ, ಅವು ಹಿಂದಲು ದೊಡ್ಡ ಏನು ಕಾಣಲೇ ಇಲ್ಲ ಮುಂದಲಕ್ಕೆ. ಹಂಗಾಗಿ ಬೇಡ ಅಂತಂದು ಇಟ್ಟಂಗಿ ಇಟ್ಟು ಮಾಡಿದ್ರಾಯ್ತು ಅಂದ್ಕೊಂಡು. ಸೊ ಇಟ್ಟಂಗಿ ಇಟ್ಟು ಮಾಡಿದ್ರಾಯ್ತು ಅಂದ್ಕೊಂಡು ಒಂದು ಇಟ್ಟಂಗಿ ಇಟ್ರೂ ಬರಲಿಲ್ಲ. 2 ಇಟ್ಟಂಗಿ ಇಟ್ಟೀನಿ. ಸೊ ನೋಡಬೇಕು ಇವಾಗ ಹೈಟ್ ಆಗುತ್ತಾ ಇಲ್ಲ ಅಂತಂದು. ಭಾಳ ಹರಸಾಹಸ ಆಯ್ತು. ಈಕೆನ ಹೊತ್ಕೊಂಡು ಹಾಳಿ ಜರನ ಹಾಕಕ್ಕೆ ಬರಲಿಲ್ಲ, ಈಕೆ ಬಿಡವಲ್ಲು. ಇನ್ನು ಅದು ಹಾಳಿ ಜರ ಹಾಕಿ ಇಡಾತೀನಿ. ಸೊ ಇಡೋದು ಪೂರ ಕಂಡಿಲ್ಲ, ಸಾರಿ. ಸೆಟ್ ಮಾಡಿದ್ಮೇಲೆ ತೋರಿಸ್ತೀನಿ. ಒಂದು ಫಸ್ಟ್ ಪೂರ ದೊಡ್ಡ ಯಾವಿದಾವಲ್ಲ ಅವನ್ನ ಪೂರ ಮ್ಯಾಲಿಟ್ಟೀನಿ. ಅದಕ್ಕಿಂತ ಸಣ್ಣ ಯಾವುದೈತಲ್ಲ ಅದಕ್ಕಿಂತ ಕೆಳಗಿಟ್ಟೀನಿ. 8 ಕರೆಕ್ಟ್ 8 ಹಿಡಿಸಾವು. ನಾನು ಅಂದ್ಕೊಂಡೆ ಮಾಡ್ದಾಗ ಹಿಡಿಸ್ತಾವೋ ಇಲ್ಲೋ ಅಂತಂದು. ಕರೆಕ್ಟ್ 8 ಹಿಡಿಸಾವು. ಹೇಳಿ ಮಾಡಿಸ್ದಂಗೆ ಆಗೈತೆ ಅದು ಮಾಡೋದಕ್ಕೆ. ಆ್ಯಕ್ಚುಲಿ ಅಮ್ಮಾರಿಗೆ ತರಿಸಿದ್ನಲ್ಲ ನಾನು ಸ್ಟ್ಯಾಂಡ್, ಅದು ವುಡನ್ನದ್ದು, ಅದನ್ನು ತರಿಸ್ಬೇಕು ಅಂದ್ಕೊಂಡು. ನಮ್ಮ ಮನೆಯಾಗ ಎಷ್ಟೊಂಡ ಮಾಡೋದವು, ಸುಮ್ಮನೆ ತರಿಸಿ ಏನು ಮಾಡೋದು, ಇದ್ದಿದ್ರೊಳಗೆ ಯೂಸ್ ಮಾಡ್ಕೊಂಡ್ರೆ ಆತು ಅಂದ್ಕೊಂಡು ಬಿಟ್ನಿ. ಇನ್ನು ಇವೆಲ್ಲ ಇದಾವಲ್ಲ ಅರ್ಧ ಕೆಜಿದು, ಅದ್ರೊಳಗೆ ಜಾಸ್ತಿ ಹಿಟ್ಟು ಇವರು ಫುಡ್ಡು ಎಲ್ಲ ರೆಸಿಪಿ ಇದಾವಲ್ಲ ಮಾಡೋಕೆ ಬಡಗನ್ನು ತೊಗೊಂಡು ಮಾಡೋಕ್ಕಂತಂದು ನಾನು ರೆಡಿಮೇಡ್ ಮಾಡ್ಕೊಂಡಿದ್ದಿಟ್ನಿ. ಇನ್ನು ಇದು ಏನೈತಿ ಸಾಂದು ಜಸ್ಟ್ ಡೈಲಿ ಯೂಸಿಗೆ ಬೇಕಲ್ಲ ಕಾಳು, ಅವನ್ನಿಟ್ನಿ. ಇನ್ನು ಇವು 3 ಇಟ್ಟಿದ್ನಲ್ಲ ಈ ಸೈಡು. ಸೊ ಇದನ್ನು ಈ ಸೈಡ್ ಇಟ್ಬಿಟ್ರೆ ಆಯ್ತು ಅಂದ್ಕೊಂಡು. ಇನ್ನು ಹಂಗೆ ಮನಿ ಪ್ಲ್ಯಾಂಟ್ ಇಟ್ಟೀನಿ. ಮನಿ ಪ್ಲ್ಯಾಂಟು ಇರಬೇಕು ಮನೆಯೊಳಗೆ ಅಂತ ಹೇಳ್ತಾರೆ, ಅದೇನೋ ಅದೃಷ್ಟ ಅಂತ ಹೇಳ್ತಾರೆ. ಹಾಗಾಗಿ ನಾನು ಆನ್ಲೈನಿಂದ ತರಿಸೀನಿ. ಸೊ ಎಷ್ಟು ಚಂದ ಬೆಳೆದಾವು. ಅದಕ್ಕೆ ನೀರು ಬಿಟ್ಟರೆ ಏನೂ ಬೇಕಾಗೇ ಇಲ್ಲ, ನೀರಿದ್ದರೆ ಚಂದ ಬೆಳಿತೈತಿ. ಇನ್ನು ಗ್ಯಾಸ್ ಕಟ್ಟಿ ಒಂದು ಕ್ಲೀನ್ ಮಾಡ್ಕೋಬೇಕು. ಸೊ ಇಲ್ಲಿ ಮೇಲ್ಗಡೆ ಅಂತೂ ನೋಡೋವಂಗೆ ಇಲ್ಲ, ಅಷ್ಟಂದ್ರೆ ಅಷ್ಟು ಧೂಳು ಐತಿ. ಒಂದು ಅರ್ಬಿ ತೊಗೊಂಡು ಒರೆಸ್ಬಿಡ್ತೀನಿ, ಒರೆಸಿ ಇದನ್ನು ಸೆಟ್ ಮಾಡಬೇಕು. ಸೊ ಇಲ್ಲೇ ಜಾಸ್ತಿ ಐತಿ ನಂದು ವರ್ಕು. ನಾನು ಆ್ಯಕ್ಚುಲಿ LED ಲೈಟ್ನ ಮೊದಲ ಹಾಕೀನಿ. LED ಸ್ಟ್ರಿಪ್ ಲೈಟು ನಾನು ತರಿಸಿದ್ನಿ ಅಂತ ಲಾಗ್ ಒಳಗೆ ಹೇಳೀನಿ. ಅದನ್ನು ಹಚ್ಚೋಕ್ಕೂ ಜಾಸ್ತಿ ಹರಸಾಹಸ ಆಗೈತಿ. ಡಬಲ್ 2-in-1 ಗಮ್ಸ್ ಸಿಗುತ್ತಲ್ಲ ಇಲ್ಲಿ ಅಂಗಡಿ ಒಳಗೆ, ಅದನ್ನು ಯೆಲ್ಲೋ ಕಲರ್ದು ಅದನ್ನು ತರಿಸಿ ಹಚ್ಚಿದ್ರೆ ಒಂದು 5 ತರಿಸಿದ್ರು ಅದು ಕುಂದಿರಲಿಲ್ಲ. ನೆಕ್ಸ್ಟು ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿದ್ನಿ, ಅದು ಬಂತು, ಅದು ಸೆಟ್ ಆಯ್ತು. ಸೊ ಅದು ಹಚ್ಚೋಕ್ಕೂ ಭಾಳ ಅಂದ್ರೆ ಭಾಳ ತ್ರಾಸು ತೊಗೊಂಡಿನಿ. ನನಗೆ ಒಂದೊಂದೇ ನನಗೆ ಏನೇನು ಬೇಕೋ ಅದನ್ನ ತರಿಸಿ ಇಟ್ಕೊಂಡಿದ್ನಿ. ಒಮ್ಮಲ್ಕೆ ಅಂದರೆ ಆಗೋಲ್ಲ, ಬಟ್ ಇವು ಅಷ್ಟೇ ನನಗೆ ಇಷ್ಟು ನೆಸಸರಿ ಇತ್ತು ಅಂತ ಒಮ್ಮಲ್ಕೆ ಆರ್ಡ್ರ್ ಮಾಡಿದ್ನಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇದೆಲ್ಲ 2-in-1 ಗಮ್ ಹಚ್ಚಿದ್ನಿ ಅಂತ ಅಂದೆಲ್ಲ, ಅದರದ್ದು ಎಫೆಕ್ಟು ಅದು ಕುಂದಿರಲಿಲ್ಲ. ಹಂಗಾಗಿ ಇದನ್ನು ಹಚ್ಚಿದ್ನಿ. ಸೊ ಇದು ಟೈಲ್ಸ್ ಯಾವ ಆಗಿತ್ತಂದ್ರೆ ನೋಡೋಂಗಿಲ್ಲ, ಇಲ್ಲಿ ಕೆಳಗಿಲ್ದಂತೂ ಒರೆಸ್ಕೊತೀನಿ, ಹಂಗೇನಿಲ್ಲ. ಇನ್ನು ಇದು ಸ್ಟಿಕ್ಕರ್ ತರಿಸಿದ್ನಿ ಕಿಚನಿಗೆ, ಮಾಮ್ಸ್ ಕಿಚನ್ನು ಅಂತ ಒಂದು ಏನೋ ಚಂದ ಬರ್ತೈತಿ. ಈ ಥರ ಬರೆದ್ರೆ ಪ್ಲೇನ್ ಅನ್ಸೋಕ್ಕಿಂತ ಈ ಥರ ಹಚ್ಚಿದ್ರೆ ಚಂದ ಬರ್ತೈತೆ ಅಂತಂದು ಇದು ಎಷ್ಟೊತ್ತರ ಟ್ರೈ ಮಾಡಿದ್ನಿ. ಒಬ್ಬಾಕಿಗೆ ಬರಲಿಲ್ಲ, ಸಿಂಚು ಬಂದಳು, ಸಿಂಚುನ ಕರ್ಕೊಂಡು ಹಚ್ಚಿದ್ನಿ. ಅಂದರೂ ಅದು ಸೈಡ್ ಆಗ್ಬಿಡುತ್ತು. ಅದು ಸ್ಟೈಲಾಗೇ ಇತ್ತು, ಅಂದ್ರೇನು ಸೈಡ್ ಹಚ್ಬೇಕಂತ ಇರಲಿಲ್ಲ,
ಸ್ಟ್ರೇಟ್ ಹಚ್ಬೇಕಿತ್ತು, ಅದು ಸೈಡ್ ಆಯಿತು. ಇನ್ನು ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು 1 ಇಯರ್ ಆಯ್ತು. ಇದು ಇವ್ರ ಫೋಟೋಶೂಟಿಗೆ ಅಂತ ತರಿಸಿದ್ನಿ ನಾನು. ಸೊ ಅದು ಯೂಸ್ ಎಷ್ಟಾಗತ್ತಿತ್ತು, ಇನ್ನು ಅಲ್ಲಿ ಒಗೆದು ಹಾಳಾಗೋದು ಬೇಡ. ಅದ್ರಾಗ ಅದು ಹರಿದು ಬಿಟ್ಟೈತಿ, ಸ್ವಲ್ಪ ಜಗ್ಗಿದ್ರು ಹರಿಯಾತೈತಿ. ಹಾಗಾಗಿ ಇಲ್ಲೇ ಸ್ಟ್ರಿಪ್ ಲೈಟ್ ಹಚ್ಚಿದ್ನಲ್ಲ ಅಡುಗೆ ಮನೆಗೆ, ಅದ್ರ ಮೇಲೆ ಹಚ್ಬಿಟ್ರೆ ಆಯ್ತು ಅಂದ್ಕೊಂಡು. ಆ್ಯಕ್ಚುಲಿ ಸ್ಟ್ರಿಪ್ ಲೈಟಿಗೆ ಹಚ್ಚಿದ್ದಾಗ 2 in 1 ಟೇಪ್ ಇತ್ತಲ್ಲ, ಅದು ದೊಡ್ಡದಿತ್ತು. ಅದು ಉಳ್ದಿದ್ದ ಜಾಗದೊಳಗೆ ಅದನ್ನು ಸ್ಟಿಕ್ ಮಾಡತ್ತೀವಿ, ಅದಕ್ಕೇನು ಗಮ್ ಹಚ್ಚಿಲ್ಲ. ಬಟ್ ಕೆಳಗೆ ಗಮ್ ಹೋಗ್ಬಿಟ್ಟೈತಿ, ಎಷ್ಟು ಹಚ್ಚಿದ್ರು ಹೋಗೋವಲ್ದು. ಅದು 2 in 1 ಮೊನ್ನೆ ಬಂದ ತಕ್ಷಣ ಕಣ್ಣು ಮುಂದೆ ಕಾಣ್ತು, ತೆಗೆದಿಟ್ಟಿನಿ, ಯಾಕಡೆ ಐತೆ ಅನ್ನೋದು ಸಿಗವಲ್ದು. ಅರುಮುರು ಜಾಸ್ತಿ ಆಗ್ಬಿಟ್ಟೈತಿ, ಮಕ್ಕಳು ಆಗ್ಯಾವು ಅರುಮುರು ಜಾಸ್ತಿ ಆಗ್ಬಿಟ್ಟೈತಿ. ಸೊ ನೋಡೋಕ್ಕಾಗವಲ್ದು, ಎಲ್ಲಿ ಹುಡ್ಕ್ಯಾಡಿದ್ನಿ ಸಿಗುತ್ತೇನೋ ಅಂತ ಸಿಗಲಿಲ್ಲ. ಬಟ್ ಅನಿವಾರ್ಯ, ಇವಾಗ ಅವ್ರನ್ನೂ ಕರ್ಕೊಂಡು ಇದನ್ನೆಲ್ಲ ಮಾಡೋದಾಗಲ್ಲ ಅಂತಂದು ಅಷ್ಟೇ ಬಿಟ್ಬಿಟ್ನಿ. ಮ್ಯಾಲೆ ಹಚ್ಚಿದ್ರೆ ಆಯಿತು ಅಂದ್ಕೊಂಡು. ಸೊ ಅಲ್ಲಲ್ಲಿ ಬಿದ್ದಿತ್ತು, ಅದನ್ನು ನೀಟಾಗಿ ಕಟ್ಟಿ ಯೂಸ್ ಮಾಡ್ಕೊಳತ್ತೀನಿ. ಈ ಥರ ಚಂದ ಭಾಳ ಕಾಣುತ್ತೆ ಕಿಚನ್ನು. ಮಾಡ್ಯುಲರ್ ಆಗಲಿ ಚಂದ ಕಾಣ್ತಾವೆ. ಏನಂತಂದ್ರೆ ಒಂದು ಹೆಣ್ಮಕ್ಳಿಗೆ ಅಡುಗೆ ಮನೆನ ಒಂದು ಅವರಿಗೆ ಎಲ್ಲ ಸರ್ವಸ್ವ. ಅವ್ರದ್ದು ಅಳು ಆಯಿತು, ನಗು ಆಯಿತು, ಎಲ್ಲ ಕೇಳಿಸ್ಕೊಳ್ಳೋದು ಆ ಅಡುಗೆ ಮನೆ ಮಾತ್ರ ಗೊತ್ತು. ಸೊ ಎಷ್ಟೋ ಜನ ಹೆಣ್ಮಕ್ಳು ಖುಷಿಯಿಂದನೂ ಅಡುಗೆ ಮಾಡಬೇಕಾದ್ರೆ ಎಷ್ಟೋ ಖುಷಿಯಿಂದ ಮಾಡ್ತಿರ್ತಾರೆ. ಅದೇ ಅಡುಗೆ ಮಾಡಬೇಕಾದ್ರೆ ಒಂದೊಂದು ದುಃಖದೊಳಗೆ ಮಾಡ್ತಿರ್ತಾರೆ. ಅಥವಾ ಏನೋ ಒಂದು ಅಂದ್ರೂ ಅಡುಗೆ ಮನೆ ಮಾತ್ರ ಸೀಮಿತ ಅನ್ನೋರು ಎಷ್ಟೋ ಇರ್ತಾರೆ. ಹಾಗಾಗಿ ನಾವಿರುವಂಥ ಜಾಗ ಆದರೂ ಚೆಂದ ಇದ್ದರೆ ನಮಗೂ ಖುಷಿ ಅಲ್ಲ. ಯಾರು ಏನೇ ಅಂದ್ರೂ ಅದನ್ನೆಲ್ಲ ನೋಡಿಕೊಂಡು ಕಳಿಬೋದು ಅಂದ್ಕೊಂಡು ನಾನು ಡಿಸೈಡ್ ಮಾಡತ್ನಿ. ನನಗಿದೊಂದು ಆಸೆ, ಕಿಚನ್ನದು ಮೇಕ್ ಓವರ್ ಮಾಡಬೇಕು ಅನ್ನೋದು. ಬಟ್ ನನಗೆ ಸೊ ಹಂಗಾಗಿ ಮಾಡತ್ನಿ. ಇನ್ನು ಮ್ಯಾಟ್ ತೊಗೊಂಡಿದ್ನಲ್ಲ ಗ್ರೀನ್ ಕಲರ್, ಆ ಮ್ಯಾಟ್ನ ಅಲ್ಲಿ ಹಾಕ್ಬಿಟ್ನಿ. ಇನ್ನು ಇದು ಐತಲ್ಲ ಸ್ಟ್ಯಾಂಡ್ ತರಿಸಿದ್ನಲ್ಲ ಇದನ್ನ ಇಡಕ್ಕೆ, ಸ್ಪೈಸಸ್ ಇಡಕ್ಕೆ, ಅದನ್ನು 2 ಇದನ್ನು ಕೊಟ್ಟಾರ. ಅವರ ಶೀಟ್ ಕೊಟ್ಟಾರ, ಅವರ ಕೊಟ್ಟಿದ್ರು. ಅದ್ರೊಳಗೆ ಈ ಥರ ಪಿಂಗಾಣಿ ಇರ್ತಲ್ಲ, ಅದನ್ನ ಇಟ್ನಿ, ಬರ್ನಿನ ಇಟ್ಟು. ಇನ್ನು ಕೆಳಗೆ ಇವು ಶುಗರು ಅದಾವಲ್ಲ, ಸೊ ಅದನ್ನು ಕೆಳಗಿಟ್ನಿ. ಅಂದರೆ ಇವು ಡೈಲಿ ಯೂಸಿನು, ಸಡನ್ನಾಗಿ ಬೇಕು, ಹಾಗಾಗಿ ಅದನ್ನ ಅಲ್ಲಿಟ್ನಿ. ಒಂದು ಮಾತ್ರ ಅದು ಲೂಸ್ ಆಗತ್ತೈತಿ, ಇನ್ನೂ ಉಳಿದೆರಡು ಫಿಟ್ ಆಗ್ಯಾವು. ಅದು ಯಾಕಂತ ಗೊತ್ತಾಗಲ್ದು. ಮೇ ಬಿ ನಾನು ತೆಗಿದ್ರೊಳಗೆ ಬಿರ್ಸಿಲ್ಲೇ ತೆಗೆದ್ನೇ ಏನು. ಸೊ ಇನ್ನು ಆಯಿತು. ಬಟ್ ಈ ಸೈಡ್ ಇಡಬೇಕಾ ಆ ಸೈಡ್ ಇಡಬೇಕಾ ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಆಯಿಲ್ ಡಿಸ್ಪೆನ್ಸರ್ ಇದು ಒಂದು ಐತಿ, ಇದನ್ನ ಯೂಸ್ ಮಾಡಿದ್ರೆ ಆಯಿತು ಅಂದ್ಕೊಂಡಿನಿ. ಹೊಸದು 2 ಯಾಕೆ ತೆಗಿಬೇಕು, ಹಳೇದಿರತ್ತಲ್ಲೇ ಅಂತಂದು ಇದಕ್ಕೆ ಒಂದು ಕವರ್ ಹಾಕತ್ತೀನಿ. ಕವರ್ ಹಾಕೋದ್ರಿಂದ ಎಣ್ಣೆ ಸೋರಿದ್ರೂ ಕೆಳಗೇನು ಬೀಳಲ್ಲ. ಹಾಗಾಗಿ ಸೊ ಇನ್ನು ಇದನ್ನು ಈ ಕಡೆ ಇಡಬೇಕಾ ಆ ಕಡೆ ಇಡಬೇಕಾ ಅಂತ ಯೋಚನೆ ಮಾಡತ್ತೀನಿ. ಇನ್ನು ಅಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ತೊಗೊಂಡಿದ್ನಲ್ಲ, ಆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಅಲ್ಲಿ ಇಟ್ಬಿಟ್ಟಿನಿ, ಅಲ್ಲೊಂದು ಮೇಲೊಂದು ಕೆಳಗೊಂದು. ಸೊ ಇದು ಆ್ಯಕ್ಚುಲಿ ಕುಂದ್ರಾವಲ್ದಾಗಿತ್ತು. ಅದ್ರೊಳಗೆ ನಮ್ಮ ಚಂಪು ಕಿತ್ತಿದ್ಲಲ್ಲ, ಅದು ಅಳ್ಳಾಡತ್ತಿತ್ತು. ಇನ್ನು ಅದ್ರೊಳಗೆ ತುರ್ಕಿದ್ರೆ ನೀಟ್ ಕಾಣುತ್ತಂತಂದು ಅದ್ರೊಳಗೆ ಇಟ್ನಿ ಸೆಟ್ ಮಾಡಿ. ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣತ್ತಿತ್ತು. ಇವು ಬಾದಾಮಿ ಮತ್ತು ಗೋಡಂಬಿ ಡೈಲಿ ಯೂಸಿಗೆ ಬೇಕಾ ನಮ್ಗೆ. ನಾನು ಡೈಲಿ ನೆನೆಸಿಟ್ಟು ಇವರಿಗೆ ತೇದು ಕೊಡ್ತೀನಿ. ಹಾಗಾಗಿ ಅವು ಬೇಕಾ. ಇನ್ನು ನೆಕ್ಸ್ಟು ಒಂದಿಷ್ಟು ಐಟಮ್ಸ್ ತರಿಸಿದ್ನಲ್ಲ, ಗ್ಲಾಸು ಸ್ಪೈಸಸ್ ಹಾಕಕ್ಕೆ. ಸೊ ಅದನ್ನೊಂದಿಷ್ಟು ಓಪನ್ ಮಾಡಿ ಇಟ್ಬಿಟ್ರೆ ಆಯ್ತು ಅಂದ್ಕೊಂಡಿನಿ. ನೋಡಬೇಕು, ಇಷ್ಟಂತೂ ಸೆಟ್ ಆಯ್ತು. ಇನ್ನು ಮುಂದೊಳ್ದು ಸೊ ಇವು ಅಕ್ಕಿ. ಆ್ಯಕ್ಚುಲಿ ಅಕ್ಕಿ ತೊಗೊಂಡು ಬಂದು ಹಂಗೆ ಇಟ್ಟಿದ್ರು. ಅಕ್ಕಿ ನಮ್ಮ ಮನೆ ತುಂಬ ಅದ ಕಾಣುತ್ತಾ ಅಂದ್ಕೊಂಡು ಒಂದು ಇದು ಇತ್ತು ಬಾಕ್ಸು, ಈ ಥರ ಡಬ್ಬಿ ಒಳಗೆ ಹಾಕಿ ಇಟ್ಬಿಟ್ರೆ ಅಂತಂದು ಡಬ್ಬಿ ಒಳಗೆ ಹಾಕಿಡತ್ತೀನಿ ನಾನು. ಕೆಳಗೆ ಒಂದು ಟೈಯರ್ ಇತ್ತು, ಗಾಲಿ ಇರ್ತಲ್ಲ ಟೈರ್ದು, ಅದನ್ನ ಇಡತ್ತೀನಿ. ಅಂದರೆ ಕೆಳಗೆ ಏನಾದ್ರೂ ಸಡನ್ನಾಗಿ ಬೀಳಿಸ್ಬಾರ್ದು, ಅದು ಏನಾಗಲ್ಲ. ಹಂಗಾಗಿ ಇಟ್ನಿ. ಸೊ ಸಾಕಾಗ್ಬಿಟ್ಟಿತ್ತು, ಅಂದ್ರೂ ಮಾಡಲೇಬೇಕು, ಅನಿವಾರ್ಯ. ಫೈನಲಾಗಿ ಆಯಿಲ್ ಡಿಸ್ಪೆನ್ಸರು ಮತ್ತು ಇವು ಸ್ಪೈಸಸ್ ಹಾಕಕ್ಕೆ ತರಿಸಿದ್ನಲ್ಲ, ಈ ಸ್ಪೈಸಸ್ ಒಳಗೆ ಏನು ಹಾಕಬೇಕು ಅಂತ ಯೋಚನೆ ಮಾಡಿದಾಗ ನಾನು ಡೈಲಿ ಐತಲ್ಲ ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿತೀನಿ. ಹಾಗಾಗಿ ಅದನ್ನು ಇಟ್ಬಿಟ್ರೆ ನನಗೆ ಈಸಿಯಾಗಿ ಸಿಗ್ತೈತಿ ಅಂತಂದು. ಸೊ ಹಂಗಾಗಿ ಅದನ್ನು ಅದ್ರೊಳಗೆ ಇಟ್ಟರೆ ಇನ್ನು ಡೈಲಿ ನನ್ನ ಕಣ್ಣು ಮುಂದೆ ಇದ್ದರೆ ಬಡಗನ ಕುಡಿತೀನಿ. ಇಲ್ಲಾಂದ್ರೆ ಟೀಗೆ ಹೋಗುತ್ತೆ ಮನಸ್ಸು ಅಂದ್ಕೊಂಡು ಇದ್ರೊಳಗೆ ಒಂದ್ರದಾಗ ಮೆಂತ್ಯ ಹಾಕತ್ತೀನಿ, ಒಂದ್ರದೊಳಗೆ ಜೀರಿಗೆ, ಇನ್ನೊಂದ್ರದೊಳಗೆ ಅಜ್ವಾನ, ಮತ್ತು ಇನ್ನೊಂದರಲ್ಲಿ ಸೋಪ್ ಹಾಕಬೇಕು. ಅಜ್ವಾನ ಇಲ್ಲ ಪ್ರೆಸೆಂಟ್ ನನ್ನ ಹತ್ರ, ಹಂಗಾಗಿ ಸೋಪನ್ನ ಹಾಕತ್ತೀನಿ. ಈ ಕಡೆ ಜೀರಿಗೆ ತೊಗೊಂಡು ಬಂದಿದ್ರು, ಇನ್ನು ನೋಡಬೇಕು. ಸೊ 1-2 ದಿನ ಬಿಟ್ಟು ಯಾರಾದರೂ ಮುದೋಳಿಗೆ ಹೋದ್ರೆ ತರಿಸ್ಬೇಕು. ಅಜ್ವಾನ ಒಂದು, ಶುಂಠಿ ಒಂದು ಖಾಲಿ ಆಗೈತಿ. ಇದಾದರೆ ನನಗೆ ಓಕೆ, ಯಾವುದು ಬೇಕಾಗೇ ಇಲ್ಲ. ಸೊ ಇನ್ನು ಆಯಿಲ್ ಡಿಸ್ಪೆನ್ಸರ್ ಇತ್ತು, ಆಯಿಲ್ ಡಿಸ್ಪೆನ್ಸರು ಗ್ಲಾಸಿಂದು. ಇವೆರಡು ಫಸ್ಟ್ ಯೂಸ್ ಮಾಡೋದು ಪ್ಲಾಸ್ಟಿಕ್ಕದ್ದು ನಂದು. ಅದು ಏನು ಬಿದ್ದರೂ ಏನೂ ಆಗಿರಲಿಲ್ಲ. ಬಟ್ ಇದು ಇನ್ನು
ಇದೈತಲ್ಲ ಕಾಜಿಂದ ಐತಿ ಆಯಿಲ್ ಡಿಸ್ಪೆನ್ಸರು. ಸೊ ಅದನ್ನು ಬಳಸೋದೇ ದೊಡ್ಡದಾಗ್ಬಿಟ್ಟೈತಿ ಇವಾಗ, ಯಾರಾದರೂ ಕೈ ಜಾರಿ ಬಿದ್ರ ಅಂತಂದು. ಇನ್ನು ಇದು ಬರ್ನಿ ಇಟ್ಟಿದ್ನಲ್ಲ ಅಲ್ಲೇ ಏನು ಮಾಡತ್ತೀನಿ, ಇವು ನಾನು ಡೈಲಿ ವೆಯ್ಟ್ ಲಾಸ್ ಡ್ರಿಂಕ್ನ ಇಡತ್ತೀನಿ, ಅಂದರೆ ನನಗೆ ಬೇಕಾಕ್ಕವಲ್ಲ ಬಡಗನ ಅಂತಂದು. ಇದ್ರೊಳಗೆ ಒಂದು ಮಾತ್ರ ಯೂಸ್ ಮಾಡ್ತೀನಿ ನಾನು, ಸುಮ್ಮನೆ ಇನ್ನೊಂದು ಐತಿ ಇವಾಗ, ಅದನ್ನು ಮತ್ತೆ ಯೂಸ್ ಮಾಡೋಕ್ಕೆ ಬರುತ್ತೆ ಯಾವಾಗಾರ ಅಂತಂದು. ಇದು ಎಣ್ಣೆ ಸೋಸೋದು. ಸೊ ಯಾವ ಥರ ಐತೆ ಅಂತ ಟೆಸ್ಟ್ ಮಾಡತ್ತೀನಿ ನಾನು. ಇದೊಂದಿಟ್ಟು ಎಣ್ಣೆ ಹಾಕಿಬಿಟ್ಟು ಉಳಿದಿದ್ದನ್ನ ಒಂದಕ್ಕೆ ನೋಡಬೇಕು ಅದು ಎಷ್ಟು ಹಿಡಿತೋ ಗೊತ್ತಿಲ್ಲ. ಫಸ್ಟ್ ಟೈಮ್ ತರಿಸಿನಲ್ಲ, ಪೂರ ಒಂದಲ್ಲಿ 1 kg ಹಿಡಿತೈತೋ ಅಥವಾ ಏನೋ ಗೊತ್ತಿಲ್ಲ. 1 ಲೀಟ್ರದ್ದು ಹಿಡಿದ್ರೆ ಚಲೋ, ಹಿಡಿಲಿಲ್ಲ ಅಂದ್ರೆ ಇನ್ನೊಂದಕ್ಕೆ ನೋಡೋಕೆ ಬರುತ್ತಾ. ಸೊ ಇದು ಹಿಡಿಲಿಲ್ಲ, ಒಂದು ಫಿಲ್ ಮಾಡಿ ಹಿಂದಕ್ಕೆ ಇಟ್ನಿ, ಅಂದರೆ ಒಂದು ಯೂಸ್ ಮಾಡಿ ಇನ್ನೊಂದನ್ನು ಯೂಸ್ ಮಾಡ್ಬೋದು. ಇದು ಹೆಂಗಿದ್ರು ನಾವು ಡೈಲಿ ಯೂಸ್ ಮಾಡೋದೈತಲ್ಲ, ಸೊ ಡೈಲಿ ಯೂಸ್ ಮಾಡೋದು ಐತಲ್ಲ, ಅದಕ್ಕೆ ಒಂದಿಷ್ಟು ಹಾಕ್ಬಿಡ್ತೀನಿ. ಇದು ಫಸ್ಟ್ ಯೂಸ್ ಮಾಡಿ ಅದನ್ನು ಆಮೇಲೆ ಯೂಸ್ ಮಾಡ್ಕೋಬೋದು ಅಂತಂದು. ಸೊ ನನಗೆಷ್ಟು ಗೊತ್ತೋ ಅಷ್ಟು ಮಾಡೀನಿ. ನನಗೆ ನಿಜ ಹೇಳ್ತೀನಿ, ಈ ಭಾಳ ಅಂದ್ರೆ ಭಾಳ ಡ್ರೀಮು ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಕಿಚನ್ನು ಅಂತಂದು. ಹಾಗಾಗಿ ವೇಟ್ ಮಾಡತ್ತಿದ್ನಿ ನಾನು. ಫೈನಲಿ ಆಯಿತು. ಸೊ ಲಾಸ್ಟ್ವರೆಗೂ ನೋಡಿರಿ, ಸ್ಕಿಪ್ ಮಾಡ್ದೆ, ಯಾವ ಥರ ಐತಿ ಅಂತ ನಿಮ್ಗೆ ಗೊತ್ತಾಗುತ್ತಾ. ಸೊ ಇನ್ನು ಆಯಿಲ್ ಹಾಕಿದ್ನಿ, ತುಪ್ಪ ಒಂದು ಹಾಕ್ಬೇಕು ಅಂದ್ಕೊಂಡ್ನಿ, ಬಟ್ ತುಪ್ಪ ಬೇಡ ಇವಾಗ. ಹೆಂಗಿದ್ರು ಅವ್ರು ನಮ್ಮ ಮನೆಯವ್ರು ಐತಲ್ಲ, ಬರ್ಬೇಕಾದ್ರೆ ಅಲ್ಲಿ ಕ್ಯಾಂಟೀನಿಂದ ತೊಗೊಂಡು ಬರ್ತಾರೆ, ಅದನ್ನ ಹಾಕಿದ್ರೆ ಆಯಿತು. ಅದಕ್ಕೆ ಇದು ಇಲ್ಲೇ ಇರಲಿ, ಇನ್ನು ಯುಗಾದಿ, ನಾಳೆಗೆ ಯುಗಾದಿ, ಸೊ ಯೂಸ್ ಆಗುತ್ತಾ ಅಂದ್ಕೊಂಡು ಬಿಟ್ಟೀನಿ. ಇನ್ನು ಟೋಟಲಾಗಿ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಬಂದೈತಿ ಅಂತ. ನನಗಂತೂ ಫುಲ್ಲು ಖುಷಿ ಆಗ್ಬಿಟ್ಟೈತಿ ನೋಡಿ. ಸೊ ಇದು ಎಲ್ಲ ಚಲೋ ಐತಿ, ಏನೂ ಇದಾಗಲ್ಲ, ಸ್ಪ್ರೆಡ್ ಆಗಲ್ಲ, ನೀಟ್ ಐತಿ. ಹಂಗಾಗಿ ಅದ್ರಾಗ ಗಾಜಿಂದ ಐತೆ ಅನ್ನೋದು ಅಷ್ಟೇ ಕರೆ. ಗಾಜಿಂದ ಐತೆ ಅಂತ ಕೈ ಜಾರಿದ್ರೆ ಸ್ವಲ್ಪ ಕಷ್ಟ, ಮತ್ತೇನಿಲ್ಲ. ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ರೆ, ನಾವು ನಿಧಾನಾಗಿ ಎಲ್ಲನೂ ಆರಾಮಾಗಿ ಕಾಮಾಗಿ ಮಾಡಿದರೆ ಎಲ್ಲನೂ ನೀಟಾಗಿ ಇರುತ್ತೆ. ಸೊ ಇದು ಒಂದು ಉಳ್ದೈತಿ. ಇನ್ನು ಲಾಸ್ಟು ಇದನ್ನು ನಾನು ಎಲ್ಲಾದರೂ ವಿಡಿಯೋ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡಿನಿ. ಇನ್ನು ಇದು ಬಾಕ್ಸ್ ಐತಲ್ಲ, ತೆಗೆದಿಟ್ಬಿಡ್ತೀನಿ, ಇನ್ನೂ ಯೂಸ್ ಅದಾವ ಅದ್ರಾಗ. ಅದನ್ನು ಒಂದು ಕಡೆ ಇಟ್ನಂದ್ರೆ ಯಾವಾಗಾದರೂ ಬರ್ತಾವೆ. ಸೊ ನನಗೆ ಇನ್ನೂ ಕನ್ಫ್ಯೂಸ್, ಆ ಸೈಡ್ ಇಟ್ಬೇಕಾ ಈ ಸೈಡ್ ಇಡ್ಬೇಕಂತ. ಆ ಸೈಡ್ ಯಾಕಂದ್ರೆ ಎಲ್ಲಿ ಅದು ಲೆಡ್ ಸ್ಟ್ರಿಪ್ ಐತಲ್ಲ, ಅದು ಚಂದ ಕಾಣುತ್ತಂತಂದು. ಬಟ್ ಇದು ಒಂದು ಉಳ್ದೈತಿ, ವಿಡಿಯೋ ಮಾಡೋಕೆ ಯೂಸ್ ಆಗುತ್ತೆ ಯಾವುದಾದ್ರೂ ಅಂದ್ಕೊಂಡು ಸುಮ್ಮನೆ ಬಿಟ್ಟೀನಿ. ಇನ್ನೂ ಚೇಂಜಸ್ ಏನೇನಾಗುತ್ತೋ ಗೊತ್ತಿಲ್ಲ, ಮಾಡ್ತೀನಿ. ಇದೊಂದು ಸ್ಟಿಕ್ಕರ್ ತರಿಸಿದ್ನಲ್ಲ ಆವಾಗ, ಸೊ ಇದೊಂದನ್ನ ಇಲ್ಲೇ ಹಚ್ಬೇಕು ಅಂದ್ಕೊಂಡಿನಿ. ಅಂದ್ರೆ ಇದು ನೀಟಾಗಿ ಇದು ಐತಲ್ಲ, ನಮ್ಮದು ಚಾಪರ್ ಇರುತ್ತಲ್ಲ, ಒಂದು ವೆಜಿಟೇಬಲ್ಸ್ ಕಟ್ ಮಾಡೋಕ್ಕಂತ ತೊಗೊಂಡು ಬಂದೀವಲ್ಲ, ಅದಕ್ಕೆ ಪಳಿ ಹಂಗೈತಿ, ಎಲ್ಲಿ ಬೇಕು ಅಲ್ಲಿ ಹೋಗಿಬಾರ್ದು ಅಂತಂದು ಆ ಥರ ಹಾಕೀನಿ. ಸೊ ಸೆಟ್ ಆಯಿತು. ಫೈನಲಾಗಿ ತೋರಿಸ್ತೀನಿ, ಬರ್ರಿ ನಾನು ನೋಡ್ಕೊಂಡು ಬರೋರಂತ್ರಿ. ಇಲ್ಲೆಲ್ಲ ಡಬ್ಬಿ ಇದ್ದವಲ್ಲ ನೀಟಾಗಿ ಇಟ್ಟೀನಿ, ಯಾವುದೋ ಯೂಸ್ ಅದಾವ ಅಷ್ಟ. ಸ್ಟೆಪ್ ವೈಸು ಆಲ್ಮೋಸ್ಟ್ ನನಗೆ ಎಷ್ಟು ಸಾಧ್ಯ ಅಷ್ಟು ಇಟ್ಟೀನಿ. ಯಾವ ಥರ ಐತಿ ಅಂತ ಕಮೆಂಟ್ನೊಳಗೆ ಹೇಳ್ರಿ ನನಗೆ. ಇಲ್ಲೂ ಏನೇನು ಚೇಂಜಸ್ ಮಾಡಬೇಕು ಅದನ್ನೂ ಹೇಳ್ರಿ. ಎಲ್ಲಾದರೂ ಏನಾದರೂ ಚೇಂಜಸ್ ಮಾಡೋದಿತ್ತಂದ್ರೆ ಪ್ಲೇಸು ಅದನ್ನೂ ಹೇಳ್ರಿ ನಂಗೆ, ಖಂಡಿತ ನಾನು ಚೇಂಜ್ ಮಾಡ್ತೀನಿ. ಬಟ್ ನನಗೆಷ್ಟು ಸಾಧ್ಯ ಅಷ್ಟು ಇಟ್ಟೀನಿ. ಇಲ್ಲೊಂದು ಪಾಟ್ ಉಳಿದಿತ್ತಲ್ಲ, ಅದನ್ನ ಇಟ್ಬಿಟ್ನಿ. ಅಂದರೆ ಮನೆಯೊಳಗೆ ಗ್ರೀನ್ ಅದು ಚೆಂದ ಕಾಣುತ್ತೆ ಒಂಥರ. ಸೊ ಈ ನೋಡ್ರಿ, ಇಲ್ಲೆಲ್ಲ ಮ್ಯಾಲಿದೇನು ಟಚ್ ಮಾಡಿಲ್ಲ ನಾನು, ದೇವ್ರ ಸಾಮಾನವು, ಹಾಗಾಗಿ ಅಷ್ಟೇ ಇಟ್ಬಿಟ್ಟೀನಿ. ಇಲ್ಲಿ ಮ್ಯಾಲೆ ನೋಡ್ರಿ, ಈ ಕಾಣಿಸುತ್ತಾ 3 ಸ್ಟೆಪ್ಪು ಇದ್ದಂಗೆ ಕಾಣಿಸುತ್ತಾ, ಹಾಗಾಗಿ ಯಾವ ಥರ ಇಟ್ನಿ. ಇಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟೀನಿ. ಮನಿ ಪ್ಲ್ಯಾಂಟ್ ಎಷ್ಟು ಕ್ಯೂಟ್ ಬೆಳೆದಾವು. 1-2-3 ಏನೋ ಇತ್ತು ಅಷ್ಟ, ಈಗ ಎಷ್ಟು ಬೆಳೆದಾವು. ಇಲ್ಲಿ ಮಿಕ್ಸರು ವಿತ್ ಜಾರ ಇಟ್ಬಿಡ್ತೀನಿ ನಾನು ಯಾವಾಗ್ಲೂ. ಇಲ್ಲಿ ಗೋಡಂಬಿ ದ್ರಾಕ್ಷಿನ ಅಲ್ಲಿ ಇಡ್ಬೇಕು ಅಂದ್ಕೊಂಡು ಅಲ್ಲಿ ಸೆಟ್ ಆಗಲಿಲ್ಲ, ಇಲ್ಲಿ ಇಟ್ನಿ. ಇದಂತೂ ವಾಟ್ರ್ ಬಾಟ್ಲ್ ಬೇಕಾ ನೀರು ಕುಡಿಯೋಕೆ, ಹಾಗಾಗಿ ಸೊ ಇಲ್ಲೆಲ್ಲ ಪ್ಲೇಟ್ಸ್ ಅದನ್ನ ಇಟ್ಟೀನಿ. ನನಗೆ ಯಾವುದು ಈಸಿಯಾಗಿ ಬೇಗ ಸಿಗಬೇಕಲ್ಲ ಅವನ್ನಷ್ಟೇ ಮುಂದಿಟ್ಕೊಂಡಿನಿ ಕಾಣುವಂಗೆ. ಉಳಿದಿದ್ದು ನನಗೆ ಯೂಸೇ ಇಲ್ಲ ಅನ್ನುವಂಥವು ಏನದಾವಲ್ಲ, ಸ್ಟೀಲಿನ ಬಾಕ್ಸ್ ಒಳಗೆ ಹಾಕೀನಿ. ಇನ್ನು ಇಲ್ಲಿ ಇದು ಮಸಾಲೆ ಡಬ್ಬ ಮೊದಲ ತರಿಸಿದ್ನಿ, ಕೆಳಗಿನ ಮನೆಯಾಗಿದ್ನಲ್ಲ ಅಲ್ಲೇ ಇದ್ದಾಗ ತರಿಸಿದ್ನಿ. ಅದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಇರಲಿ ಸದ್ಯಕ್ಕೆ. ಅದು ಹಂಗೇನಾರ ಚೇಂಜ್ ಮಾಡೋದು ಬಂತು ಅಂತಂದ್ರೆ ಒಂದಿಷ್ಟು ನಾ ಇಟ್ಕೊಂಡು ಒಂದಿಷ್ಟು ಅಮ್ಮ ಕಳಿಸ್ತೀನಿ. ನೋಡಬೇಕು ಅದ್ರೊಳಗೆ ಇದನ್ನ, ಅಂದರೆ ಇದು ಸ್ಪೇಸ್ ಜಾಸ್ತಿ ಹಿಡಿಯತ್ತೈತೆ ಅಷ್ಟೇ, ಮತ್ತೇನಿಲ್ಲ. ನೋಡೋಣ. ಆದರೆ ಇದೀಗಂತೂ ಇರಲಿ ಪ್ರೆಸೆಂಟು. ಸೊ ಇಲ್ಲಿ ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ಬೇಕಾಗುವಂಥ ಇವೆಲ್ಲ ಐಟಮ್ಸು ಮಾರ್ನಿಂಗ್ ಎದ್ದ ತಕ್ಷಣವೇ ಬೇಕು. ಶುಗರು, ಕಾಫಿ, ಬೋರ್ವಿಟ ಇದೆಲ್ಲ. ಇನ್ನು ಇದ್ರೊಳಗೆ ಸಣ್ಣದು ಡಬ್ಬಿ ಒಳಗೆ ಶುಂಠಿ ಇಟ್ಟಿವೆ, ಒಣ ಶುಂಠಿ, ಅದು ಚಾಕ್ ಬೇಕಂತಂದು ಇಲ್ಲಿ ಮ್ಯಾಟ್ ಹಾಕೀನಿ. ಹಂಗೆ ಇದನ್ನು ಫ್ರಿಜ್ಜು ಅಂಗಡಿಗೆ ಒಯ್ದಾರ ಮನೆಯಂದು, ಹಾಗಾಗಿ ಅಲ್ಲಿ ಇದನ್ನ ಇಟ್ಟೀನಿ, ಟಮಾಟೆಯನ್ನು. ಇನ್ನು ಇಲ್ಲಿ ಇದು ನಂದು ಸೆಟಪ್ಪಿಗೆ ಮಾಡಿದ್ದು ನಾನು ಇದನ್ನು ವಿಡಿಯೋಕ್ಕೋಸ್ಕರ. ಸೊ ನೋಡಿರಿ, ಲಾಸ್ಟ್ ಫೈನಲ್ಲಾಗಿ
ಅದು ಯಾಕೋ ಸೈಡ್ ಒಂದು ಸ್ವಲ್ಪ ಹತ್ತಲಿಲ್ಲ, ಮೇ ಬಿ ಅದು ಗಮ್ ಒತ್ತೈತೇನೋ. ಇಲ್ಲಿ ಮಾಮ್ಸ್ ಕಿಚನ್ ಅಂತ ಐತಿ, ಓಪನ್ 24 hours ಅಂತ. ಒಂಥರ ಕ್ಯೂಟಾಗಿ ಈಗ ಒಂಥರ ಕಾಣಿಸ್ತು. ಇನ್ನು ಅಡುಗೆ ಮನೆಯೊಳಗೆ ಬರೋಕೆ ಒಂಥರ ಮನ್ಸು ಬರತೈತಿ. ಏನೋ ಒಂಥರ ಇನ್ನು ಚಂದಾಗ ಇಂಟ್ರೆಸ್ಟ್ ಕೊಟ್ಟು ಅಡುಗೆ ಮಾಡ್ಬೋದು. ಸ್ವಲ್ಪ ನಾವಿರುವಂಥ ಜಾಗ ಅಲ್ಲ. ಸೊ ಫೈನಲ್ ಆಗಿ ಈ ಥರ ಐತಿ. ಯಾವ ಥರ ಆಗೈತಿ ಅಂತ ನಂಗೆ ಕಮೆಂಟ್ನೊಳಗೆ ಹೇಳ್ರಿ. ಹೋಪ್ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯ್ತಿರ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟು ಯಾವುದೋ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ನೊಳಗೆ ಹೇಳ್ರಿ. ಸೊ ನನಗೆ ಇನ್ನೂ ಈಸಿ ಆಗುತ್ತಾ ಮಾಡೋಕೆ. ಇನ್ನು ಯುಗಾದಿ ಬಂತು, ಎಲ್ರದ್ದು ಯುಗಾದಿ ಜೋರು ಇರುತ್ತಲ್ಲ. ಸೊ ನಮ್ಮದು ಯುಗಾದಿ ಜೋರು, ಬಟ್ ಲಾಸ್ಟ್ ಟೈಮು ನಮ್ಮ ಮನೆಯವ್ರು ಬಂದಿದ್ದರು, ಬಟ್ ಈ ಸಾರಿ ಇಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರು. ಓಕೆ, ನೋಡೋಣ ನಾಳೆಗೆ ಹೆಂಗಿರುತ್ತೋ ಡೇ. ಇವತ್ತು ಫೈನಲ್ ಆಗಿ ಈ ಥರ ಬಂದೈತಿ ಲುಕ್ಕು. ಕಿಚನ್ ಮೇಕ್ ಓವರ್ ಆಯಿತು. ಸೊ ನನಗಂತೂ ಫುಲ್ ಅಂದರೆ ಫುಲ್ ಖುಷಿ ಆಗ್ಬಿಟ್ಟಿನಿ ನಾನು. ಸೊ ನೋಡ್ಕೊಂಡು ಬಂದ್ರಿ ಅನ್ಸುತ್ತಾ ಯಾವ ಥರ ಕಾಣತೈತಿ ಅಂತಂದು. ನನಗಂತೂ ಅಡುಗೆ ಮನೆಯೊಳಗೆ ನಿಂದಿರಬೇಕು ಅಂತ ಅನ್ಸತೈತಿ. ಸೊ ಅಷ್ಟಂದ್ರೆ ಅಷ್ಟು ಖುಷಿ ಆಗತೈತಿ, ಚೆಂದ ಆಗೈತಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೈತಿ. ನಾನು ಎಕ್ಸ್ಟ್ರಾ ಏನೂ ಭಾಳ ತರಿಸಿಲ್ಲ. ನನಗೆ ಏನೇನು ಬೇಕು ನೆಸಸರಿ ಏನೇನು ಅದಾವಲ್ಲ ಪ್ರಾಡಕ್ಟ್ಸ್ ಅವ್ನು ಮಾತ್ರ ತರಿಸಿ ನಾನು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಯಾಕಂದ್ರೆ ಯೂಸ್ಫುಲ್ ವಿಡಿಯೋ ಇದು. ಎಲ್ರಿಗೂ ಕಿಚನ್ ಅಂದ್ರೇನು ಒಂಥರ ಹಾರ್ಟ್ ಆಫ್ ದ ಫ್ಯಾಮಿಲಿ ಅಂತ ಒಂಥರ ಅದು. ಈಗ ಯಾವಾಗಲೂ ನಮ್ಮದು ಹೆಣ್ಮಕ್ಳದಂದ್ರೆ ಕಿಚನಿಗೆ ಮಾತ್ರ ಸೀಮಿತ ಇರ್ತೀವಿ. ಅಟ್ಲೀಸ್ಟ್ ನಾವಿರುವಂಥ ಜಾಗನ ಚೆಂದ ಇಟ್ಕೊಂಡ್ರೆ ನಮ್ಗೆ ಖುಷಿ ಅಲ್ಲ, ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಅಡುಗೆ ಮಾಡೋಕೆ. ಹಾಗಾಗಿ ಸೊ ಹೋಪ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.